ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿರಣ್ ಸರ್ ಮಾತಾಡ್ತಾ ಇದ್ದೀನಿ ಟ್ರಿಪಲ್ ಟಿ ಅಕಾಡೆಮಿಯಿಂದ. ಮಕ್ಕಳ, ಲಾಸ್ಟ್ ಸೆಷನ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಯಾವ್ದೆಲ್ಲ ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ವಿ ಅಂತಂದ್ರೆ ನೋಡಿ, ಸೊಲ್ಯೂಷನ್ಸ್ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ ಮತ್ತೆ ಡೆಫಿನೇಷನ್, ಲೈಕ್ ಸೊಲ್ಯೂಷನ್ಸ್, ಸಲ್ಯೂಟ್ಸ್, ಇದಕ್ಕೆಲ್ಲ ಡೆಫಿನೇಷನ್ಸ್ ಆಗಿತ್ತು. ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್ ಆಫ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಲಾಂಗ್ ವಿತ್ ದರ್ ಎಕ್ಸಾಂಪಲ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಆಫ್ಟರ್ ದಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಅಲಾಂಗ್ ವಿತ್ ನ್ಯೂಮರಿಕಲ್ಸ್. ಮತ್ತೆ ನೆಕ್ಸ್ಟ್ ಈ ಸಾಲ್ಯುಬಿಲಿಟಿ ಅಂತ ಬಂದಾಗ ಎರಡು ಡಿಫರೆಂಟ್ ಟೈಪ್ಸ್ ಆಫ್ ಸಾಲ್ಯುಬಿಲಿಟಿ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ. ಅದು ಒಂದು ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಮತ್ತೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಈ ಎರಡು ಟಾಪಿಕ್ ಅನ್ನ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಸಾಲ್ಯುಬಿಲಿಟಿ ಬೋತ್ ಸಾಲಿಡ್ ಇನ್ ಲಿಕ್ವಿಡ್ ಆಸ್ ವೆಲ್ ಆಸ್ ಗ್ಯಾಸ್ ಇನ್ ಲಿಕ್ವಿಡ್ ಎಕ್ಸ್ಪ್ಲೈನ್ ಮಾಡಿದ್ವಿ. ಜೊತೆಗೆ ಹೆನ್ರೀಸ್ ಲಾ ಅಂಡ್ ಅಪ್ಲಿಕೇಶನ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಅಲಾಂಗ್ ವಿತ್ ಇಟ್ಸ್ ನ್ಯೂಮರಿಕಲ್ಸ್. ಬನ್ನಿ ಮಕ್ಕಳ, ಇವತ್ತಿನ ನಾವು ಕ್ಲಾಸ್ 2 ಅಥವಾ ಸೆಷನ್ 2 ನಲ್ಲಿ ಏನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಒನ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ವೇಪರ್ ಪ್ರೆಷರ್, ಮತ್ತೆ ರೌಲ್ಟ್ಸ್ ಲಾ ಹೇಳ್ಕೊಡ್ತೀನಿ. ನೆಕ್ಸ್ಟ್ ರೌಲ್ಟ್ಸ್ ಲಾ ಆಗ್ತಿದ್ದಾಗೆ ನಮ್ಗೆ ಐಡಿಯಲ್ ಸೊಲ್ಯೂಷನ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್. ಆ ನಾನ್ ಐಡಿಯಲ್ ಸೊಲ್ಯೂಷನ್ ಇಲ್ಲಿ ಅಗೇನ್ ವಿ ಹ್ಯಾವ್ 2 ಟೈಪ್ಸ್, ಪಾಸಿಟಿವ್ ಡಿವಿಯೇಷನ್ ಮತ್ತೆ ನೆಗೆಟಿವ್ ಡಿವಿಯೇಷನ್. ಅದಾದ್ಮೇಲೆ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂಡ್ ಇಟ್ಸ್ ಟೈಪ್ಸ್ ಅಲಾಂಗ್ ವಿತ್ ಎಕ್ಸಾಂಪಲ್ಸ್. ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ನಮ್ಮ ಸೆಕೆಂಡ್ ಸೆಷನ್ ಅಲ್ಲಿ. ಬನ್ನಿ ಮಕ್ಕಳ, ಸೆಕೆಂಡ್ ಸೆಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟಾಪಿಕ್ ನಾ ಹೇಳಿದ್ದು ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್. ಏನಿದು ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್, ಅದನ್ನ ಯಾವ ಲಾ ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡೋಣ. ಈಗ ರೌಲ್ಟ್ಸ್ ಲಾ ಅಂತ ಹೇಳಿದ್ವಿ ನೋಡಿ. ರೌಲ್ಟ್ಸ್ ಲಾ ಅಂದ್ರೆ ಏನು, ರೌಲ್ಟ್ಸ್ ಲಾ ಸ್ಟೇಟ್ಮೆಂಟ್ ಹೇಗಿರುತ್ತೆ? ಇಟ್ಸ್ ವೆರಿ ಸಿಂಪಲ್. ಅಗೈನ್ ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನು ಹೆನ್ರೀಸ್ ಲಾ ನೋಡಿದ್ವಿ, ಹೆನ್ರೀಸ್ ಲಾನ ನಾವು ಏನಂತ ಹೇಳಿದ್ವಿ? ಸೊ ವೇಪರ್ ಪ್ರೆಷರು ಮತ್ತೆ ಮೋಲ್ ಫ್ರಾಕ್ಷನ್ ಮತ್ತೆ ಪಾರ್ಷಿಯಲ್ ಪ್ರೆಷರು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕೂಡ ಪ್ರೊವೈಡ್ ಮಾಡಿದ್ವಿ. ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಸಿಮಿಲರ್ ಟೈಪ್ ಅಲ್ಲೇ ನಾವು ಸ್ಟೇಟ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಇಲ್ಲೂ ಅದೇ ತರ, ಬಟ್ ಸ್ಲೈಟ್ ಚೇಂಜಸ್ ಇರುತ್ತೆ. ರೌಲ್ಟ್ಸ್ ಲಾ ಏನಂತ ಹೇಳ್ಕೊಡ್ತೀವಿ ಅಂತಂದ್ರೆ ಜಸ್ಟ್ ಸಿಂಪಲ್. ರೌಲ್ಟ್ಸ್ ಲಾ ಸ್ಟೇಟ್ಸ್ ದಟ್ ನೋಡಿ ಇಲ್ಲಿ, ಫಾರ್ ಅ ವೋಲಟೈಲ್ ಲಿಕ್ವಿಡ್, ಯಾಕೆ ನಾವು ಕನ್ಸಿಡರ್ ಮಾಡ್ತಾ ಇರೋದು ಬೈನರಿ ಸೊಲ್ಯೂಷನ್. ಆ ಬೈನರಿ ಸೊಲ್ಯೂಷನ್ ಅಲ್ಲಿ ನಾವು ವೋಲಟೈಲ್ ಲಿಕ್ವಿಡ್ ಮಿಕ್ಸ್ಚರ್ ನ ತಗೋತಾ ಇದ್ದೀವಿ. ಇನ್ ಅ ವೋಲಟೈಲ್ ಲಿಕ್ವಿಡ್ಸ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಏನ್ ಸರ್ ಇದು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಅಂತ ಹೇಳಿದ್ರಿ ಅಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಅಂತ ಹೇಳ್ತಾ ಇದೀವಿ. ತುಂಬಾ ಸಿಂಪಲ್ ಮಕ್ಕಳ, ನೋಡಿ ಇಲ್ಲಿ. ಈಗ ನಾನು ಬೈನರಿ ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪ್ರಾಬ್ಲಿ ನಾವೇನಂತ ಹೇಳ್ತೀವಿ, ಕಾಂಪೋನೆಂಟ್ ಎ R1 ಇದ್ರೆ ಅದನ್ನ ನಾವು ಸಾಲ್ವೆಂಟ್, ಮತ್ತೆ ಕಾಂಪೋನೆಂಟ್ ಬಿ R2 ಇತ್ತು ಅಂತಂದ್ರೆ ಅದನ್ನ ನಾವು ಸಲ್ಯೂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಡಿಸ್ಕಸ್ ಮಾಡಿದ್ವಿ. ಈಗ ವೇಪರ್ ಪ್ರೆಷರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನೀಗ PA ಆರ್ P1 ಅಂತ ಬರೀತಾ ಇದೀವಿ ಅಂತಂದ್ರೆ ಇಟ್ಸ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಸಿಮಿಲರ್ಲಿ PB ಆರ್ P2 ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್ ಅಂತ ಹೇಳ್ತೀನಿ. ಹಾಗಾದ್ರೆ ಇಫ್ ವಿ ಆಡ್ ದೀಸ್ ಟು ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್, ಅದನ್ನೇ ನಾವು ಟೋಟಲ್ ಪ್ರೆಷರ್ಗೆ ಹೇಳ್ತೀವಿ. ಅದನ್ನ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂತಾನೆ ಒಂದು ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೋಡಿ ಈಗ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಈಸ್ ಒನ್ ಆಫ್ ದ ಕಾನ್ಸಂಟ್ರೇಷನ್ ಟರ್ಮ್. ಅದನ್ನು ಕೂಡ ನಾವು ಡಿಫೈನ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಆ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್. ಹಾಗಾದ್ರೆ ನಾನು ಇದನ್ನ ಜನರಲೈಸ್ ಮಾಡ್ಬಿಟ್ರೆ ನೋಡಿ, ಯಾವುದೋ ಒಂದು ವೇಪರ್ ಪ್ರೆಷರ್ ಆಫ್ ಎನಿ ಕಾಂಪೋನೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಅಂತ ಹೇಳಿದ್ವಿ. ಹಾಗಾದ್ರೆ ನಾನು ಇಫ್ ಐ ಕನ್ಸಿಡರ್ PA ವಿಚ್ ಇಸ್ ಈಕ್ವಲ್ ಟು R ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು XA, PB ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು XB ಆಗುತ್ತೆ. ಹಾಗಾದ್ರೆ ನಾವು ಎಲ್ಲ ಮ್ಯಾಥಮೆಟಿಕಲ್ ಫಾರ್ಮ್ ಅಲ್ಲೂ ಒಂದು ಕಾನ್ಸ್ಟೆಂಟ್ ಅನ್ನ ಯೂಸ್ ಮಾಡ್ತೀವಿ. ಲೈಕ್ ಈಗ ನಾನೇನಾದ್ರೂ ಈ ಪ್ರಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡಿದ್ರೆ ಐ ಶುಡ್ ಇಂಟ್ರೊಡ್ಯೂಸ್ ದ ಕಾನ್ಸ್ಟೆಂಟ್. ಬಟ್ ಇಲ್ಲೂ ಹಾಗೆ ನೋಡಿ, P1 ನಾಟ್ P2 ನಾಟ್ ಅಂತ ಒಂದು ಕಾನ್ಸ್ಟೆಂಟ್ ಟರ್ಮ್ ಅನ್ನ ಯೂಸ್ ಮಾಡಿದೀವಿ. ಏನದು ಕಾನ್ಸ್ಟೆಂಟು ಅಂದ್ರೆ ಇಟ್ ಈಸ್ ಫಿಕ್ಸ್ಡ್ ಫಾರ್ ಪರ್ಟಿಕ್ಯುಲರ್ ಟೈಪ್ ಆಫ್ ಅ ಕಾಂಪೋನೆಂಟ್. ಯಾವ್ದಾದ್ರು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸಲ್ವೆಂಟ್ ಅಥವಾ ಸಲ್ಯೂಟ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಪರ್ಟಿಕ್ಯುಲರ್ ಕಾಂಪೌಂಡ್ಗೆ ಈ P1 ನಾಟ್ ಮತ್ತೆ P2 ನಾಟ್ ವ್ಯಾಲ್ಯೂ
ಸೇಮ್ ಇರುತ್ತೆ, ಫಿಕ್ಸ್ಡ್ ಇರುತ್ತೆ ಅಂತ ಹೇಳ್ತೀವಿ. ಸೇಮ್ ಇನ್ ದ ಸೆನ್ಸ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಈಸ್ ಹ್ಯಾವಿಂಗ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಪಿ ನಾಟ್. ಏನಿದು ಪಿ ನಾಟ್ ಅಂತಂದ್ರೆ ವೇಪರ್ ಪ್ರೆಷರ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಇನ್ ಇಟ್ಸ್ ಪ್ಯೂರ್ ಸ್ಟೇಟ್ ಅಂತ. ಹಾಗಾದ್ರೆ ಇಲ್ಲಿರೋ ಟರ್ಮ್ಸ್ ಅನ್ನ ಹಾಗೆ ಒನ್ಸ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. P1 ಅಂತಂದ್ರೆ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್, ಅದು X1 ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್. ದೆನ್ ವಾಟ್ ಈಸ್ ಮೆಂಟ್ ಬೈ P1 ನಾಟ್? P1 ನಾಟ್ ಅಂತಂದ್ರೆ ಇಟ್ಸ್ ಅ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಇನ್ ಇಟ್ಸ್ ಪ್ಯೂರ್ ಸ್ಟೇಟ್. ಅಂದ್ರೆ ಸೊಲ್ಯೂಷನ್ ನಲ್ಲಿ ಇಲ್ಲದೆ ಇರುವಾಗ, ಫ್ರೀ ಸ್ಟೇಟ್ ಅಲ್ಲಿ ಸಾಲ್ವೆಂಟ್ ಇದ್ದಾಗ ಅದಕ್ಕೆ ವೇಪರ್ ಪ್ರೆಷರ್ ಏನಿರುತ್ತೆ ಅದನ್ನೇ ನಾವು P1 ನಾಟ್ ಅಂತ ಹೇಳಿದ್ವಿ. ಹಾಗಾದ್ರೆ ನಾನು P2 ಅಂತ ಕನ್ಸಿಡರ್ ಮಾಡಿದ್ರೆ ಈಗ ನೀವೇ ಹೇಳ್ತೀರಾ P2 ಈಸ್ ನಥಿಂಗ್ ಬಟ್, ಇಲ್ಲೇ ಬರ್ದಿದ್ದೀವಿ ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್ ಇನ್ ದ ಸೊಲ್ಯೂಷನ್ ಆಗೋಯ್ತು. P2 ನಾಟ್ ಅಂದ್ರೆ ಅಗೇನ್ ಇಟ್ಸ್ ಅ ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್ ಇನ್ ಇಟ್ಸ್ ಫ್ರೀ ಸ್ಟೇಟ್ ಆರ್ ಪ್ಯೂರ್ ಸ್ಟೇಟ್ ಅಂತ ಹೇಳ್ತೀವಿ. X2 ಅಂತಂದ್ರೆ ವೇಪರ್ ಪ್ರೆಷರ್ ಆಫ್ ಸಲ್ಯೂಟೇ ಆಗ್ಬಿಡುತ್ತೆ. ಹಾಗಾದ್ರೆ ನಾವು ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಈಸಿಲಿ ಕನ್ಸಿಡರ್ ದ ಸ್ಟೇಟ್ಮೆಂಟ್ ಆಫ್ ರೌಲ್ಟ್ಸ್ ಲಾ, ಅಥವಾ ಆ ಸ್ಟೇಟ್ಮೆಂಟ್ ಅನ್ನ ಈಸಿಲಿ ನೆನ್ಪಿಟ್ಕೋಬಹುದು. ನೋಡಿ, ಮೆಮೊರೈಸ್ ಮಾಡೋದಕ್ಕೆ ತುಂಬಾ ಸಿಂಪಲ್. P1 or P2 directly proportional to X1 or X2 respectively. So in a volatile liquid mixture or in a solution of a volatile liquid, partial vapor pressure of each component is directly proportional to its mole fraction. If I consider P1 directly proportional to X1, P2 consider ಮಾಡಿದ್ರೆ directly proportional to X2 ಆಗುತ್ತೆ ಮಕ್ಕಳ. So this is about Raoult's law. ನೋಡೋಣ ಬನ್ನಿ. ನೆಕ್ಸ್ಟ್ ರೌಲ್ಟ್ಸ್ ಲಾ ಅಂತ ಹೇಳಿದ್ವಿ. ಅದಾದ್ಮೇಲೆ ನಾನು ಈಗಿನ ಹೇಳಿದೆ, ಈಗ ಪಿ ಟೋಟಲ್ ಅಥವಾ ಟೋಟಲ್ ಪ್ರೆಷರ್ ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನೋಡಿ. ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಮೀಥೇನ್ ಇದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಇಲ್ಲಿ ನೈಟ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ. ಯಾವುದು ಕಾಣಿಸ್ತಾ ಇಲ್ಲ ಅಲ್ವಾ? ಓಕೆ, ಕನ್ಸಿಡರ್ ದಿಸ್ ರೂಮ್ ಆರ್ ಕನ್ಸಿಡರ್ ದಿಸ್ ಏನು ಈ ಸ್ಕ್ವೇರ್ ಶೇಪ್ಡ್, ಅಥವಾ ಈ ರೂಮ್ ನ ನಾವು ಏನಂತ ಕನ್ಸಿಡರ್ ಮಾಡೋಣ? ಒಂದು ಬಾಕ್ಸ್ ಅಂತ ಕನ್ಸಿಡರ್ ಮಾಡೋಣ, ಕ್ಲೋಸ್ಡ್ ಕಂಟೈನರ್ ಅಂತ ಕನ್ಸಿಡರ್ ಮಾಡೋಣ. ಈ ಕ್ಲೋಸ್ಡ್ ಕಂಟೈನರ್ ಅಲ್ಲಿ ವಿ ಹ್ಯಾವ್ ಅ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್. ಡಿಫರೆಂಟ್ ಗ್ಯಾಸಸ್ ಇದೆ, ಮೋನೋಅಟಾಮಿಕ್ ಇರ್ಬೋದು, ಡಯಾಟಾಮಿಕ್ ಇರ್ಬೋದು, ಪಾಲಿಅಟಾಮಿಕ್ ಇರ್ಬೋದು. ತುಂಬಾ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್ ನಮ್ಮ ಅಟ್ಮಾಸ್ಫಿಯರ್ ಇರುತ್ತೆ. ಒಂದು ಕ್ಲೋಸ್ಡ್ ಕಂಟೈನರ್ ಅಲ್ಲಿ ನಾವು ಇದೀವಿ, ಅದರಲ್ಲಿ ಇಂಡಿವಿಜುವಲ್ ಗ್ಯಾಸಸ್ ಎಕ್ಸಿಬಿಟ್ಸ್ ಇಂಡಿವಿಜುವಲ್ ಪ್ರೆಷರ್ ಆರ್ ಇಂಡಿವಿಜುವಲ್ ಗ್ಯಾಸಸ್ ಎಕ್ಸರ್ಟ್ಸ್ ಇಂಡಿವಿಜುವಲ್ ಪ್ರೆಷರ್. ಹಾಗಾದ್ರೆ ಈ ಕಂಪ್ಲೀಟ್ ನಾವು ಕ್ಲೋಸ್ಡ್ ವೆಸಲ್ ಅಥವಾ ಕ್ಲೋಸ್ಡ್ ರೂಮ್ಗೆ ಟೋಟಲ್ ಆಗಿ ಪ್ರೆಷರ್ ಎಷ್ಟಿದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡ್ರೋ? ತುಂಬಾ ಸಿಂಪಲ್ ಅಲ್ವೇನ್ರೋ? ಈಗ ಇಂಡಿವಿಜುವಲ್ ಗ್ಯಾಸಸ್ ವೇಪರ್ ಪ್ರೆಷರ್ ಎಲ್ಲ ನಾವು ಆಡ್ ಮಾಡಿಬಿಟ್ರೆ, ಇಫ್ ಯು ಟೇಕ್ ಅ ಸಮ್ ದೆನ್ ಯು ವಿಲ್ ಗೆಟ್ ದ ಟೋಟಲ್ ಪ್ರೆಷರ್ ಆಫ್ ಅ ಕಂಟೈನರ್ ಆರ್ ವೆಸಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಕ್ಲೋಸ್ಡ್ ವೆಸಲ್ ಅಲ್ಲಿ ಬೈನರಿ ಸೊಲ್ಯೂಷನ್ ಇತ್ತು, ಅದರಲ್ಲಿ ಸಲ್ಯೂಟ್ ಕೂಡ ಇತ್ತು, ಸಾಲ್ವೆಂಟ್ ಕೂಡ ಇತ್ತು. ಆ ಎರಡು ಕಾಂಪೊನೆಂಟ್ಗೆ ವೇಪರ್ ಪ್ರೆಷರ್ ಏನಿರುತ್ತೆ, ಇಫ್ ವಿ ಆಡ್ ದೋಸ್ ವೇಪರ್ ಪ್ರೆಷರ್ ದೆನ್ ಯು ವಿಲ್ ಗೆಟ್ ದ ಟೋಟಲ್ ಪ್ರೆಷರ್. ಅದನ್ನೇ ನಮ್ಮ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಏನಂತ ಹೇಳುತ್ತೆ ಸ್ಟೇಟ್ಮೆಂಟ್? ಹಾಗಾದ್ರೆ ನೋಡಿ, ಇಲ್ಲಿ ದ ಟೋಟಲ್ ಪ್ರೆಷರ್ ಓವರ್ ದ ಸೊಲ್ಯೂಷನ್ ಫೇಸ್ ಇನ್ ದ ಕಂಟೈನರ್ ವಿಲ್ ಬಿ ದ ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ದ ಸೊಲ್ಯೂಷನ್. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ಟೋಟಲ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಈಸ್ equal to the sum of partial vapor pressure of individual components present in a solution ಅಂತ ಹೇಳ್ತಾ ಇದೀವಿ. ಇಲ್ಲಿ I have not mentioned it's a binary solution. ಸೊಲ್ಯೂಷನ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಟರ್ಷಿಯರಿ ಸೊಲ್ಯೂಷನ್, ಕ್ವಾಟರ್ನರಿ ಸೊಲ್ಯೂಷನ್, ಈ ತರ ಡಿಫರೆಂಟ್ ಕಾಂಪೊನೆಂಟ್ ಇರುವಂತ ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿದ್ರು, ಇಫ್ ವಿ ಆಡ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಇಂಡಿವಿಜುವಲ್ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ಅ ಸೊಲ್ಯೂಷನ್ ದೆನ್ ಇಟ್ ಗಿವ್ಸ್ ಅ ಟೋಟಲ್ ಪ್ರೆಷರ್. ಅದನ್ನೇ ನಾವು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಲ್ಲಿ ಹೇಳ್ತೀವಿ ನೋಡಿ. P total which is equal to P1 plus T2. Since we are discussing binary solution, it contains only two component. ಅದರಲ್ಲಿ ಒಂದು ಸಾಲ್ವೆಂಟ್ ಇರುತ್ತೆ, ಇನ್ನೊಂದು ಸಲ್ಯೂಟ್ ಇರುತ್ತೆ. ಹಾಗಾದ್ರೆ P total, ಟೋಟಲ್ ಪ್ರೆಷರ್ ಏನದು? P1 plus P2, ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಪ್ಲಸ್ ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್. ಸಮ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರೆಷರ್ ಸಿಗುತ್ತೆ. ಈಗ ಇದೇ ಡಾಲ್ಟನ್ಸ್ ಲಾಗೆ ನಾವೇನಾದ್ರೂ ರೌಲ್ಟ್ಸ್ ಲಾನ ಅಪ್ಲೈ ಮಾಡಿದ್ರೆ, ಇವಾಗಿನ ಪ್ರೀವಿಯಸ್ಲಿ ನಾವು ರೌಲ್ಟ್ಸ್ ಲಾ ಎಕ್ಸ್ಪ್ಲೈನ್ ಮಾಡಿದ್ವಿ. ವಾಟ್ ಈಸ್ ಮೆಂಟ್ ಬೈ P1? P1 ಇಸ್ ಈಕ್ವಲ್ ಟು P1 ನಾಟ್ ಇಂಟು X1. P2 ಅಂದ್ರೆ ಏನು? P2 ನಾಟ್ ಇಂಟು X2. ಹಾಗಾದ್ರೆ ಇಲ್ಲೇ ನೋಡಿ, P1 ಅನ್ನ ನಾನು P1 ನಾಟ್ X1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ, P2 ನ P2 ನಾಟ್ ಇಂಟು X2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. ದಟ್ ಈಸ್
ರೌಲ್ಟ್ಸ್ ಲಾ, ಯೂಸಿಂಗ್ ರೌಲ್ಟ್ಸ್ ಲಾ. ರೌಲ್ಟ್ಸ್ ಲಾನ ನಾವು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರಿಗೆ ಅಪ್ಲೈ ಮಾಡಿದ್ರೆ ಈ ತರ ಫಾರ್ಮುಲಾ ಬರುತ್ತೆ ನಮಗೆ. ಇದು ಸಿಂಪ್ಲಿಫೈಡ್ ಫಾರ್ಮುಲಾನಾ ಸರ್? ನಮಗೆ ಕ್ವಶನ್ ಯಾವ ಬೇಸಿಸ್ ಅಲ್ಲಿ ಕೇಳ್ತಾರೆ, ವೆದರ್ ದೇ ಹ್ಯಾವ್ ಗಿವನ್ ಪಾರ್ಷಿಯಲ್ ಪ್ರೆಷರ್ ಆಫ್ ಆಲ್ ದ ಇಂಡಿವಿಜುವಲ್ ಕಾಂಪೊನೆಂಟ್ ಅಲಾಂಗ್ ವಿತ್ ಇಟ್ಸ್ ಮೋಲ್ ಫ್ರಾಕ್ಷನ್ ಕೇಳಿದ್ರೆ ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು. ಐದರ್ ಇಫ್ ದೇ ಹ್ಯಾವ್ ಗಿವನ್ ಮೋಲ್ ಫ್ರಾಕ್ಷನ್ ಆಫ್ ಎನಿ ಒನ್ ಆಫ್ ದ ಕಾಂಪೊನೆಂಟ್, ಇನ್ನೊಂದು ಕಾಂಪೊನೆಂಟ್ ಮೋಲ್ ಫ್ರಾಕ್ಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅದನ್ನು ಕೂಡ ಹೇಳ್ಕೊಟ್ಟಿದೀವಿ. ಅದನ್ನು ಕೂಡ ನಾವು ಫಾರ್ಮುಲಾದಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿಬಿಟ್ರೆ ನೋಡಿ ಹೀಗೆ ಬರುತ್ತೆ. ನಮಗೆ ಗೊತ್ತಿದೆ ಮೋಲ್ ಫ್ರಾಕ್ಷನ್ ಡಿಸ್ಕಸ್ ಮಾಡುವಾಗ if we know the value of x1 we can find out x2 by taking the difference. 1 minus x1 ಮಾಡಿಬಿಟ್ರೆ ನಮಗೆ x2 ಸಿಕ್ಬಿಡುತ್ತೆ. ಅದೇ ತರ x1 ವ್ಯಾಲ್ಯೂ ನಮಗೆ ಗೊತ್ತಿತ್ತಂತಂದ್ರೆ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ x2 ವ್ಯಾಲ್ಯೂನ ನಾವು 1 minus x2 ಅಂತ ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಗೆಟ್ x1. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನೋಡಿ ಪಿ ಟೋಟಲ್ ಅನ್ನ ಹೀಗೆ ಕೂಡ ನಾವು ಫೈಂಡ್ ಔಟ್ ಮಾಡಬಹುದು. ಪಿ ಟೋಟಲ್ ವಿಚ್ ಇಸ್ ಈಕ್ವಲ್ ಟು P1 naught plus P2 naught minus P1 naught into X2 mole fraction of solute ಅದು. Or else with respect to X1 ಅನ್ನ ಕನ್ಸಿಡರ್ ಮಾಡಿದ್ರೆ P total which is equal to P naught 2 plus P1 naught minus P2 naught into X1 ಅಂತ ಹೇಳ್ತೀವಿ ನಾವು ಅದನ್ನ. ನೋಡಿ ಈ ಸ್ಲೈಡ್ ಅಲ್ಲಿ ಇರುವಂತ ಮೂರು ಫಾರ್ಮುಲಾಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ಹಾಗೆ ನೀವು ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಇದು ನಿಮಗೆ ತುಂಬ ಹೆಲ್ಪ್ ಆಗುವಂಥ ಫಾರ್ಮುಲಾ. ಯಾಕೆ ಸರ್? ನೋಡಿ ನಾವು ಕ್ಲಾಸ್ 1ನಲ್ಲಿ ಅಂದರೆ ಪ್ರೀವಿಯಸ್ ಸೆಷನಲ್ಲೇ ನಾನು ಹೇಳಿದ್ದೆ ಸೊಲ್ಯೂಷನ್ಸನ್ನು ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತಂದರೆ ಕಂಪಲ್ಸರಿ 2 3 ಮಾರ್ಕ್ಸ್ ನ್ಯೂಮರಿಕಲ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತಾರೆ ಅಂತಂದರೆ 2 ಕ್ವಶನ್ಸನ್ನು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅನ್ನೋ ಟಾಪಿಕ್ ಮೇಲೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಕೆಲವೊಂದು ಸರಿ ಏನು ಮಾಡ್ತಾರೆ, ಒಂದು ಕ್ವಶನ್ನ ಕಾಲಿಗೇಟಿವ್ ಪ್ರಾಪರ್ಟೀಸ್ನಲ್ಲಿ ಫಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕ್ವಶನ್ನ ಬೇರೆ ಯಾವುದೋ ಟಾಪಿಕಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಆ ಟಾಪಿಕ್ಸಲ್ಲಿ ಮೆಜಾರಿಟಿ ನಮಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದು ಈ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಯೂಸಿಂಗ್ ರೌಲ್ಟ್ಸ್ ಲಾ. ರೌಲ್ಟ್ಸ್ ಲಾ ಮತ್ತು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಪ್ಲೈಡ್ ಫಾರ್ಮುಲಾನೇ ಇದು. ಈ ಒಂದು ಫಾರ್ಮುಲಾ ಬೇಸಿಸ್ ಮೇಲೂ ಕೂಡ ನಮಗೆ 3 ಮಾರ್ಕ್ ಕ್ವಶನ್ಸನ್ನ ಕೇಳೋ ಚಾನ್ಸಸ್ ಇರುತ್ತೆ. ನಿಮ್ಮ ಲಕ್ ತುಂಬ ಚೆನ್ನಾಗಿತ್ತು ಅಂತಂದರೆ ಅವರು ಬರೀ ಮೋಲ್ ಫ್ರಾಕ್ಷನ್ ನ್ಯೂಮರಿಕಲ್ಸನ್ನೇ ತುಂಬ ಸರಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ನೋಡೋಣ, ಈ ಚಾಪ್ಟರ್ ನಾವು ಕಂಪ್ಲೀಟ್ ಮಾಡ್ಬೋದು ಪ್ರಾಬ್ಲಿ ನೆಕ್ಸ್ಟ್ ಸೆಷನಲ್ಲಿ. 3 ಸೆಷನ್ ಕಂಪ್ಲೀಟ್ ಆದರೆ ನಿಮಗೆ ಆ 4th ಸೆಷನಲ್ಲಿ ನಾನು ಏನು ಮಾಡ್ತೀನಿ, ಪ್ರೀವಿಯಸ್ ಇಯರ್ ಫೈನಲ್ ಎಕ್ಸಾಮ್ಸಲ್ಲಿ ಯಾವುದೆಲ್ಲ ನ್ಯೂಮರಿಕಲ್ಸ್ ರಿಪೀಟ್ ಆಗಿದೆ ಈ ಚಾಪ್ಟರ್ಲಿ ಆ ನ್ಯೂಮರಿಕಲ್ಸನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ ಯಾವ ಪೇಪರಲ್ಲಿ ಯಾವ ಇಯರ್ ಕ್ವಶನ್ ಪೇಪರ್ಲಿ ನಮಗೆ ಯಾವುದು ನ್ಯೂಮರಿಕಲ್ಸ್ ಬಂದಿದೆ. ಹಾಗಾದ್ರೆ ಹೌ ಕ್ಯಾನ್ ವಿ ಪ್ಲಾನ್ ಫಾರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್? ನಮ್ಮ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದ್ರೆ ಬೋರ್ಡ್ ಎಕ್ಸಾಮ್ ಪೇಪರ್ಗೆ ನಾವು ಯಾವ ತರ ಪ್ರಿಪೇರ್ ಆಗಬೇಕು ಅದು ನಿಮಗೆ ಗೊತ್ತಾಗುತ್ತೆ. ಅದನ್ನ ನೀವು ಪ್ಲಾನ್ ಮಾಡ್ಬೋದು. ಓಕೆ, ಐ ಹೋಪ್ ನೀವೆಲ್ಲರೂ ಈ ಫಾರ್ಮುಲಾಸ್ ಅನ್ನ ಸ್ಕ್ರೀನ್ ಶಾಟ್ ತಗೊಂಡಿದ್ರ ಅಂತ ಅನ್ಕೋತೀನಿ. ಲೆಟ್ ಮಿ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್. ಓಕೆ, ಈಗ ನಾವು ರೌಲ್ಟ್ಸ್ ಲಾ ಹೇಳಿದ್ವಿ. If any solution which obeys Raoult's law is considered as an ideal solution. ಐಡಿಯಲ್ ಅಂದರೆ ಏನಪ್ಪ? ಪರ್ಫೆಕ್ಟ್ ಆಗಿರಬೇಕು. ಪರ್ಫೆಕ್ಟ್ ಆಗಿರೋದನ್ನೇ ಐಡಿಯಲ್ ಅಂತ ಹೇಳ್ತೀವಿ. ನಾವು ಯಾವುದಾದ್ರೂ ನಮಗೆ ಅವರ ಸಿದ್ಧಾಂತಗಳು ಆ ಥರದ್ದು ಏನಾದರೂ ಕ್ಯಾರೆಕ್ಟರಿಸ್ಟಿಕ್ಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ನಾವೇನು ಮಾಡ್ತೀವಿ, ಆ ಥರ ಒಬ್ಬ ಐಡಿಯಲ್ ಪರ್ಸನನ್ನು ನಮ್ಮ ಥಾಟ್ಸಲ್ಲಿ ಇಟ್ಕೊಂಡಿರ್ತೀವಿ. ಆ ಥರ ಈ ಸೊಲ್ಯೂಷನ್ನು ಇಫ್ ಇಟ್ ಒಬೇಸ್ ರೌಲ್ಟ್ಸ್ ಲಾ, ಆ ರೌಲ್ಟ್ಸ್ ಲಾ ಒಬೆ ಮಾಡ್ತಾ ಇದೆ ಓವರ್ ಅನ್ ಎಂಟೈರ್ ರೇಂಜ್ ಆಫ್ ಕಾನ್ಸಂಟ್ರೇಷನ್, ಅದನ್ನೇ ನಾವು ರೌಲ್ಟ್ಸ್ ಲಾ ಅಪ್ಲೈ ಮಾಡ್ತಾ ಇರುವಂತ ಸೊಲ್ಯೂಷನ್ ವಿಚ್ ಇಸ್ ನಥಿಂಗ್ ಬಟ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ್ದೆಲ್ಲ ಸೊಲ್ಯೂಷನ್ ಐಡಿಯಲ್ ಅಂದ್ರೆ ನಾನ್ ಐಡಿಯಲ್ ಅಂತ ಹೇಳ್ಬೋದು? ಹಾಗಾದ್ರೆ ಯಾವ್ದೆಲ್ಲ ಸೊಲ್ಯೂಷನ್ ರೌಲ್ಟ್ಸ್ ಲಾನ ಅಪ್ಲೈ ಮಾಡಲ್ಲ ಅಥವಾ ಒಬೆ ಮಾಡಲ್ಲ ಅದನ್ನೇ ನಾವು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ನೋಡಿ, ಒಂದು ಕಂಪಲ್ಸರಿ 3 ಮಾರ್ಕ್ ಕ್ವಶನ್ಸ್ ಅನ್ನ ನಾವು ಈ ಟಾಪಿಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಮೋಸ್ಟ್ ಆಫ್ ದ ಟೈಮ್ಸ್ ರಿಪೀಟ್ ಆಗಿರುವಂತ ಕ್ವಶನ್ ಇದು. ಐದರ್ ದೇ ವಿಲ್ ಆಸ್ಕ್ 3 ಡಿಫರೆನ್ಸ್ ವಿಚ್ ಗಿವ್ಸ್ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ಇದನ್ನಾದ್ರೂ 3 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಆರ್ ಎಲ್ಸ್ ಇನ್ನೂ ಕಂಪಲ್ಸರಿ ಕ್ವಶನ್ ಅಂತಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್, ಇದರಲ್ಲೇ 3 ಮಾರ್ಕ್ಸ್ಗೆ ಡಿಫರೆನ್ಸಸ್ ಅನ್ನ ಕೇಳೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಈ 2 ಡಿಫರೆನ್ಸಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಒಂದು ಕೀ
ಕ್ವಶನ್ ಅಂತಾನೆ ಹೇಳ್ಬೋದು ಇದನ್ನ ನಾವು, ಯಾಕೆಂದ್ರೆ ತುಂಬಾ ಸರಿ ರಿಪೀಟ್ ಆಗಿದೆ ಕಣ್ರು. ನೋಡೋಣ ಅದನ್ನ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಗೆ ನೋಡೋದಾದ್ರೆ ನೋಡಿ, ನಾ ಈಗಿನ ಹೇಳಿದೆ ಇಫ್ ದ ಸೊಲ್ಯೂಷನ್ obeys Raoult's law over the entire range of concentration ಅಂತಂದ್ರೆ ಅದನ್ನೇ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಅದಕ್ಕೆ ಆಪೋಸಿಟ್, ಇಟ್ ಡಸ್ ನಾಟ್ obeys Raoult's law over an entire range of concentration ಅಂತಂದ್ರೆ ಅದನ್ನೇ ನಾನು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಹಾಗಾದ್ರೆ ಡೆಫಿನೇಷನ್ ಅಷ್ಟೇನಾ ಸರ್? ಡೆಫಿನೇಷನ್ ನಾವು ಈ ತರ ಹೇಳ್ಬೋದು, ಬಟ್ ಆ ಡಿಫೈನ್ ಮಾಡಿಬಿಟ್ಟು ಎಕ್ಸ್ಪ್ಲಾನೇಷನ್ ಹೇಳ್ತೀವಲ್ಲ, ಆ ಎಕ್ಸ್ಪ್ಲಾನೇಷನ್ನೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಡಿಫ್ರೆನ್ಸಸ್ಗೆ ನಾ ಹೇಳ್ಕೊಡ್ತೀನಿ, ಆ 3 ಪಾಯಿಂಟ್ಸ್ನ ನೀವು ಬರ್ಕೊಂಡ್ರು ಸಾಕಾಗುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರೀ ಆ 3 ಪಾಯಿಂಟ್ ಮಾತ್ರ ಸಾಕಾಗಲ್ಲ. ಈ ಸ್ಲೈಡಲ್ಲಿರೋ ಅಷ್ಟು ಡಿಫ್ರೆನ್ಸಸ್ ಪಾಯಿಂಟ್ಸ್ ನಿಮಗೆ ತಲೆಯಲ್ಲೇ ಇರಬೇಕು. ನೋಡಿ, ಸೆಕೆಂಡ್ ಪಾಯಿಂಟ್ ಏನು? ಎಂಥಾಲ್ಪಿ ಆಫ್ ಮಿಕ್ಸಿಂಗ್ ಆಫ್ ದ ಪ್ಯೂರ್ ಕಾಂಪೊನೆಂಟ್ಸ್ ಫ್ರಮ್ ದ ಸೊಲ್ಯೂಷನ್ ಅಂದ್ರೆ ಚೇಂಜ್ ಇನ್ ಎಂಥಾಲ್ಪಿ ಅಷ್ಟೇ ಕಂಡ್ರು. ಈಗ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಇಂಡಿವಿಜುವಲ್ ಆಗಿದ್ದಾಗ ಎಂಥಾಲ್ಪಿ ಆಫ್ ಸಲ್ಯೂಟ್ 150 ಕಿಲೋ ಜೋಲ್ಸ್ ಅಂತ ಅನ್ಕೋತೀನಿ. ಎಂಥಾಲ್ಪಿ ಆಫ್ ಸಾಲ್ವೆಂಟ್ ಅದನ್ನು 150 ಕಿಲೋ ಜೋಲ್ಸ್ ಅಂತ ಅನ್ಕೋತೀನಿ. ನೆಕ್ಸ್ಟ್, ಎರಡು ಇಂಡಿವಿಜುವಲ್ ಕಾಂಪೊನೆಂಟಿಗೆ 50-50 ಇತ್ತು, ನಾನು ಅದನ್ನು ಆ್ಯಡ್ ಮಾಡಿದರೆ 100 ಆಗುತ್ತೆ. ನಾನೀಗ ಆ ಎರಡು ಇಂಡಿವಿಜುವಲ್ ಕಾಂಪೊನೆಂಟನ್ನು ಆ್ಯಡ್ ಮಾಡಿದೆ. ಈವನ್ ನಮಗೆ ಎಂಥಾಲ್ಪಿ ಚೇಂಜಸ್ ನೋಡಿದ್ರು ಕೂಡ ಅದು ಕೂಡ 100 ಇತ್ತು ಅಂತಂದ್ರೆ, ಸೊ ಇಂಡಿವಿಜುವಲ್ ಕಾಂಪೊನೆಂಟ್ ತಗೊಂಡಾಗ ಮತ್ತೆ ಪಿ ಟೋಟಲ್ ಅಂದ್ರೆ ಸೊಲ್ಯೂಷನ್ ಫೇಸ್ ಅಲ್ಲಿ ಇದ್ದಾಗ ತಗೊಂಡಾಗ ಈಕ್ವಲ್ ಬಂದ್ಬಿಟ್ರೆ ಅದನ್ನೇ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಬೈ ಚಾನ್ಸ್ ಏನಾಗ್ಬೋದು? ಈಗ 50 ಕಿಲೋ ಜೋಲ್ಸ್ ಎಂಥಾಲ್ಪಿ ನಾವು ಸಲ್ಯೂಟ್ಗೆ, 50 ಕಿಲೋ ಜೋಲ್ಸ್ ಎಂಥಾಲ್ಪಿ ನಾವು ಸಾಲ್ವೆಂಟಿಗೆ ತಗೊಂಡಿದ್ವಿ. ನಾವು ಅದನ್ನ ಆ್ಯಡ್ ಮಾಡಿದ್ರೆ ಯು ಶುಡ್ ಗೆಟ್ 100. ಬಟ್ ನಾನು ಒನ್ಸ್ ಆ ಸೊಲ್ಯೂಟನ್ನ ಸಾಲ್ವೆಂಟಿಗೆ ಹಾಕ್ಬಿಟ್ರೆ ಸೊಲ್ಯೂಷನ್ ಏನು ಫಾರ್ಮೇಷನ್ ಆಗುತ್ತಲ್ವಾ, ಆ ಸೊಲ್ಯೂಷನ್ಗೆ ಎಂಥಾಲ್ಪಿ ಚೇಂಜನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಇಫ್ ಯು ಆರ್ ನಾಟ್ ಗೆಟಿಂಗ್ 100 ಎಕ್ಸಾಕ್ಟ್ಲಿ 100 ಬರ್ದೇ ಇದ್ದಾಗ ಸಮ್ವೇರ್ ನಮಗೆ 99.8 ಬರ್ಬೋದು, 99.1 ಬರ್ಬೋದು, ಆರ್ ಎಲ್ಸ್ 100.1 100.2 ಈ ಥರದ್ದು ಯಾವುದಾದ್ರೂ ವ್ಯಾಲ್ಯೂಸ್ ಬಂದಾಗ ನೋಡಿ, ಎಕ್ಸಾಕ್ಟ್ ವ್ಯಾಲ್ಯೂಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತಂದ್ರೆ ಆ ಡಿಫ್ರೆನ್ಸ್ ಇರುತ್ತಲ್ವಾ, ಡೆಲ್ಟಾ ಹೆಚ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಡೆಲ್ಟಾ ಹೆಚ್ ನಾಟ್ ಈಕ್ವಲ್ ಟು 0 ಆದರೆ ಅದು ನಾನ್ ಐಡಿಯಲ್ ಸೊಲ್ಯೂಷನ್. ಡೆಲ್ಟಾ ಹೆಚ್ ಈಕ್ವಲ್ ಟು 0 ಆದರೆ ಅದು ಐಡಿಯಲ್ ಸೊಲ್ಯೂಷನ್. ಅಂದರೆ ಚೇಂಜ್ ಇನ್ ಎಂಥಾಲ್ಪಿ ಆಫ್ಟರ್ ಮಿಕ್ಸಿಂಗ್ ಈಕ್ವಲ್ಸ್ 0 ಈಸ್ ಅನ್ ಐಡಿಯಲ್ ಸೊಲ್ಯೂಷನ್. ಚೇಂಜ್ ಇನ್ ಎಂಥಾಲ್ಪಿ ಆಫ್ಟರ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0 ಅಂತಂದರೆ ದಟ್ ಈಸ್ ಅ ನಾನ್ ಐಡಿಯಲ್ ಸೊಲ್ಯೂಷನ್. ಮಕ್ಕಳ ಇನ್ನೊಂದು ನೋಡಿ ಇಂಟ್ರೆಸ್ಟಿಂಗ್ ಅಂತಂದರೆ ಚೇಂಜ್ ಇನ್ ವಾಲ್ಯೂಮ್ ಆಫ್ಟರ್ ಮಿಕ್ಸಿಂಗ್. ನಾನು ಸಲ್ಯೂಟ್ 50 ml ತಗೊಂಡೆ, ಸಾಲ್ವೆಂಟ್ 50 ml ತಗೊಂಡೆ, ಎರಡನ್ನೂ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 100 ml ಬರುತ್ತೆ. ಅಗೈನ್ ನಾನೇನು ಮಾಡ್ತೀನಿ, ಸಾಲ್ವೆಂಟಿಗೆ ಸಲ್ಯೂಟ್ ಆ್ಯಡ್ ಮಾಡ್ತೀನಿ. ಆಗ ಅಗೈನ್ ಐ ವಿಲ್ ಟೇಕ್ ದ ವಾಲ್ಯೂಮ್ ಕನ್ಸಿಡರ್ ಮಾಡಿದ್ರೆ ಅಲ್ಲೂ ಕೂಡ 100 ml ಇದೆ ಅಂತಂದರೆ ಅಗೈನ್ ಡೆಲ್ಟಾ ವಿ ಎಷ್ಟಾಯಿತು? ಸೊ ಫೈನಲ್ ಮೈನಸ್ ಇನಿಷಿಯಲ್ ಮಾಡಿದ್ರೆ 0ನೇ ಬರುತ್ತೆ. ಹಾಗಾದರೆ ಚೇಂಜ್ ಇನ್ ವಾಲ್ಯೂಮ್ ಆಫ್ಟರ್ ಮಿಕ್ಸಿಂಗ್ ಈಕ್ವಲ್ ಟು 0 ಅಂದರೆ ಅಗೈನ್ ಅದು ಕೂಡ ಐಡಿಯಲ್ ಸೊಲ್ಯೂಷನ್ ಆಗುತ್ತೆ. ಸಮ್ವೇರ್ ನಮ್ಗೇನೋ ಒಂದು ಎರರ್ಸ್ ಆಯಿತು, ಆ್ಯಡ್ ಮಾಡುವಾಗ ಒಂದಷ್ಟು ಡ್ರಾಪ್ಸ್ ಔಟ್ ಆಫ್ ದ ಕಂಟೈನರ್ ಹೋಗ್ಬಿಡ್ತು ಅಂತಂದರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಅ ಎಕ್ಸಾಕ್ಟ್ 100 ml. ಅಲ್ಲಿ ನಿಮಗೆ ಸ್ಲೈಟ್ ವೇರಿಯೇಷನ್ ಆಗುತ್ತೆ. ಆಗ ಡೆಲ್ಟಾ ವಿ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಿ, ನಾಟ್ ಈಕ್ವಲ್ ಟು 0. ಮೈನ್ ಡಿಫ್ರೆನ್ಸ್ ಅಂತಂದರೆ ಇಂಟರಾಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಇದ್ರ ಮೇಲೇನೂ ಕೂಡ ನಾವು ಡಿಫೈನ್ ಮಾಡ್ಬೋದು ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ. ಹೇಗೆ ಮಾಡ್ತೀವಿ ಅಬ್ಸರ್ವ್ ಮಾಡಿ ಇಲ್ಲಿ. ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಸಲ್ಯೂಟ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ನಿಯರ್ಲಿ ಸೇಮ್ ದೋಸ್ ಬಿಟ್ವೀನ್ ದ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಏನಪ್ಪ ಇದು? ತುಂಬ ಸಿಂಪಲ್ ನೋಡಿ, ನಾನು ಸಾಲ್ವೆಂಟನ್ನು ಎ ಅಂತ ಕನ್ಸಿಡರ್ ಮಾಡಿದರೆ ಸಲ್ಯೂಟನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಎ ಬಿ ಇಂಟರಾಕ್ಷನ್ ಇರುತ್ತೆ ಅಲ್ವಾ, ಅಂದರೆ force of attraction between solute and solvent interaction is almost same as that of individual particle ಅಂತಂದ್ರೆ between the solvent or between the solute. ಇಲ್ಲಿ ಇಂಟ್ರಾಕ್ಟಿವ್ ಫೋರ್ಸ್ ಏನಿರುತ್ತೆ ಇಂಡಿವಿಜುವಲ್ ಪಾರ್ಟಿಕಲ್ಗೆ, ಈವನ್ ಅದು ಸೊಲ್ಯೂಷನ್ ಆದ್ಮೇಲೂ ನಮಗೆ ಅಷ್ಟೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಇತ್ತು ಅಂತಂದ್ರೆ ಅದನ್ನಾಗೆ ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಬೈ ಚಾನ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೇರಿಯೇಷನ್ ಆಗ್ಬಿಡ್ತು ಅಂದ್ರೆ AB interaction is not equal to AA interaction or BB interaction ಅಂತಂದ್ರೆ ಅದನ್ನೇ ನಾನು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ನೋಡಿ, AB
not equal to AA or BB. Force of attraction between the individual particle is not equal to force of attraction between solute and solvent. So such type of solutions are said to be non-ideal solutions. ಅದನ್ನೇ non-ideal solutions ಅಂತ ಹೇಳ್ತೀವಿ. ಇನ್ನೂ ಒಂದು ಪಾಯಿಂಟ್ ಇದೆ, ಸೊಲ್ಯೂಷನ್ಸ್ ಡು ನಾಟ್ ಫಾರ್ಮ್ಸ್ ಎಸಿಯೋಟ್ರೋಪ್ಸ್. ಏನದು ಎಸಿಯೋಟ್ರೋಪ್ಸ್? ನಾ ಹೇಳಿದೆ ಇವತ್ತಿನ ಸೆಷನಲ್ಲಿ ಯಾವುದೆಲ್ಲ ಟಾಪಿಕ್ಸ್ ನಾನು ಕವರ್ ಮಾಡ್ತೀನಿ ಅಂತ, ಈವನ್ ಅಸಿಯೋಟ್ರೋಪ್ಸ್ ಅನ್ನು ಕೂಡ ಹೇಳ್ಕೊಡ್ತೀನಿ ಆಫ್ಟರ್ ಡಿಸ್ಕಸಿಂಗ್ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ಐಡಿಯಲ್ ಸೊಲ್ಯೂಷನ್ ಡು ನಾಟ್ ಫಾರ್ಮ್ ಎಸಿಯೋಟ್ರೋಪ್ಸ್ ಬಟ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಸ್ ಎಸಿಯೋಟ್ರೋಪ್ಸ್. ಹಾಗಾದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ 2 ಟೈಪ್ ಬರುತ್ತೆ. ಸೊ ದಟ್ ಇವಾಗಲೇ ಗೊತ್ತಿರಲಿ, ಅಸಿಯೋಟ್ರೋಪ್ಸ್ ಅಲ್ಲೂ ಕೂಡ 2 ಟೈಪ್ಸ್ ಇರುತ್ತೆ. ಬೋತ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿಚ್ ಶೋಸ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ಡಿವಿಯೇಷನ್ ಫಾರ್ಮ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಅಸಿಯೋಟ್ರೋಪ್ಸ್. ನೋಡೋಣ ಇನ್ನೂ ಒಂದು ಏನು ಡಿಫರೆನ್ಸಸ್ ಅನ್ನ ನಾವು ಈಸಿಲಿ ಬರ್ಕೋಬಹುದು ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಗೆ. ದಟ್ ಈಸ್ ಪಿ ಟೋಟಲ್. ಪಿ ಟೋಟಲ್ ಈಸ್ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ. ನಾವೇನು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಹೇಳಿದ್ವಿ, ಅದು ಆಸ್ ಇಟ್ ಈಸ್ ಇತ್ತು ಅಂತಂದ್ರೆ ಐಡಿಯಲ್ ಸೊಲ್ಯೂಷನ್. ಬೈ ಚಾನ್ಸ್ ಈ ಪಿ ಟೋಟಲ್ಲು which is not equal to PA plus PB, sum of vapor pressure of solute and solvent ಗೆ ಈಕ್ವಲ್ ಇಲ್ಲ ಅಂದ್ರೆ ಅದನ್ನು ಕೂಡ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತಾನೆ ಹೇಳ್ಬಿಡ್ತೀವಿ ನಾವು. ಬನ್ನಿ ಇಲ್ಲಿ ಎಕ್ಸಾಂಪಲ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ಈ ಕಾಂಪೊನೆಂಟ್ಸ್ ಅಟ್ರಾಕ್ಟಿವ್ ಫೋರ್ಸ್ ನಿಯರ್ಲಿ ಸೇಮ್ ಇರಬೇಕು ಅಂತಂದ್ರೆ ವಿ ಶುಡ್ ಟೇಕ್ ಅ ಸಿಮಿಲರ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ಇನ್ ಐಡಿಯಲ್ ಸೊಲ್ಯೂಷನ್. ಏನಪ್ಪಾ ಅದು ಸಿಮಿಲರ್ ಟೈಪ್ ಆಫ್ ಮಾಲಿಕ್ಯೂಲ್ಸು? ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಎನ್ ಹೆಕ್ಸೇನ್, ಎನ್ ಹೆಪ್ಟೇನ್, ಆಲ್ಮೋಸ್ಟ್ ಹೆಕ್ಸೇನ್, ಹೆಪ್ಟೇನ್, ಆಲ್ ದೀಸ್ ಕಮ್ಸ್ ಅಂಡರ್ ಆಲ್ಕೇನ್ಸ್. ಆಲ್ಕೇನ್ಸ್ ಅಲ್ಲೇ ಬರ್ತಾ ಇದೆ ಅಂತಂದ್ರೆ ಅದೆರಡು ಸಿಮಿಲರ್ ಟೈಪ್ ಆಫ್ ಮಾಲಿಕ್ಯೂಲ್ ಆಗ್ಬಿಡ್ತು. ಬ್ರೋಮೋ ಈಥೇನ್, ಕ್ಲೋರೋ ಈಥೇನ್. ಅಗೇನ್ ಬ್ರೋಮೋ ಈಥೇನ್, ಕ್ಲೋರೋ ಈಥೇನ್ ಅನ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬೋತ್ ಕಮ್ಸ್ ಅಂಡರ್ ಹ್ಯಾಲೋ ಆಲ್ಕೇನ್ಸ್. ಹ್ಯಾಲೋ ಆಲ್ಕೇನ್ಸ್ ಅಲ್ಲೇ ಬಂದ್ಬಿಡುತ್ತೆ. ನೆಕ್ಸ್ಟ್ ಬೆನ್ಝೀನ್, ಟಾಲಿನ್, ಆರೋಮ್ಯಾಟಿಕ್ ಬೆನ್ಝೀನು, ಸಬ್ಸ್ಟಿಟ್ಯೂಟೆಡ್ ಆಲ್ಕೈಲ್, ಸಬ್ಸ್ಟಿಟ್ಯೂಟೆಡ್ ಆರೋಮ್ಯಾಟಿಕ್ ಬೆನ್ಝೀನ್, ಎರಡು ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಆಫ್ ಕಾಂಪೌಂಡ್ಸ್ ಏನೆ. ಎಲ್ಲ ಕೂಡ ಏನಾಗುತ್ತೆ, ನಮಗೆ ಈ ತರ ಸಿಮಿಲರ್ ಟೈಪ್ ಆಫ್ ಕಾಂಪೌಂಡ್ಸ್ ಎಕ್ಸಾಂಪಲ್ ತಗೊಂಡ್ರೆ ಅದು ಆಲ್ವೇಸ್ ಕಮ್ಸ್ ಅಂಡರ್ ಐಡಿಯಲ್ ಸೊಲ್ಯೂಷನ್. ನಾನ್ ಐಡಿಯಲ್ ಸೊಲ್ಯೂಷನ್ಗೆ ಹೋಗೋಣ. ನೋಡಿ, ಇಲ್ಲಿ ಎಥೆನಾಲು, ಅಸಿಟೋನು ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಅನ್ನೇ ಕನ್ಸಿಡರ್ ಮಾಡ್ತಾ ಇದೀವಿ ನಾವು. ಎಥೆನಾಲ್ ಇಸ್ ಅನ್ ಆಲ್ಕೋಹಾಲ್, ಅಸಿಟೋನ್ ಇಸ್ ಅ ಕೀಟೋನ್. ಕಾರ್ಬನ್ ಡೈಸಲ್ಫೈಡ್, ಅಸಿಟೋನ್. ಅಗೇನ್ ಅಸಿಟೋನ್ ಅಂದ್ರೆ ಕೀಟೋನ್ ಇರುತ್ತೆ. ಕಾರ್ಬನ್ ಡೈಸಲ್ಫೈಡ್ ಅಂತಂದ್ರೆ CH2, ಇಟ್ಸ್ ಅನ್ ಇನಾರ್ಗ್ಯಾನಿಕ್ ಕಾಂಪೌಂಡ್. ಇಟ್ ಇಸ್ ಫಿನಾಲ್, ಅನಿಲೀನ್. ಫಿನಾಲ್ OH ಗ್ರೂಪ್ ಇರುವಂತ ಸಬ್ಸ್ಟಿಟ್ಯೂಟ್ ಗ್ರೂಪ್, ಅದು ಆಲ್ಕೋಹಾಲ್, ಆರೋಮ್ಯಾಟಿಕ್ ಆಲ್ಕೋಹಾಲ್ ಅಲ್ಲಿ ಬಂದಿರುತ್ತೆ. ಅನಿಲೀನ್ ಅಂದ್ರೆ ಆರೋಮ್ಯಾಟಿಕ್ ಅಮೈನ್ಸ್, ಅದು ಅಗೇನ್ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಆಗೋಯ್ತು. ಕ್ಲೋರೋಫಾರ್ಮ್ ಅಂಡ್ ಅಸಿಟೋನ್. ಅಸಿಟೋನ್ ಇಸ್ ಅ ಕೀಟೋನ್, ಕ್ಲೋರೋಫಾರ್ಮ್ ಇಸ್ ಅ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್, ಅದು ಹ್ಯಾಲೋ ಆಲ್ಕೇನ್ಸಿಗೆ ಬಂದ್ಬಿಡುತ್ತೆ ಕಂಡ್ರು ಆಲ್ರೆಡಿ. ನೋಡಿ, ಹೀಗೆ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಥವಾ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಇರುವಂತ ಮಿಕ್ಸ್ಚರ್ ಇದ್ರೆ ಅದು ಪ್ರಾಬಬ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಇರುತ್ತೆ. ಎರಡು ಸಿಮಿಲರ್ ಟೈಪ್ ಆಫ್ ಕಾಂಪೌಂಡ್ ಅನ್ನ ನಾವು ಎಕ್ಸಾಂಪಲ್ ತಗೋತಾ ಇದೀವಿ ಅಂತಂದ್ರೆ ಮೋಸ್ಟ್ ಆಫ್ ದ ಎಕ್ಸಾಂಪಲ್ಸ್ ನಮಗೆ ಐಡಿಯಲ್ ಸೊಲ್ಯೂಷನ್ ಅಲ್ಲೇ ಬರುತ್ತೆ. ಇಷ್ಟು ನಿಮ್ಗೆ ಡಿಫರೆನ್ಸಸ್ ಅಲ್ಲಿ ನೆನ್ಪಿಟ್ಕೊಡ್ಬೇಕಿರುವಂತ ಪಾಯಿಂಟ್ಸ್ ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನೀವು ಡಿಫರೆನ್ಸ್ ಅಲ್ಲಿ ಯು ಕ್ಯಾನ್ ಈಸಿಲಿ ಗೆಟ್ 3 ಮಾರ್ಕ್ಸ್. ನೀವೆಲ್ಲರೂ ಬರೆಯೋ ಪಾಯಿಂಟ್ಸ್ ಯಾವುದು ಅಂತ ಹೇಳಿರ್ತೀನಿ. ಸೊಲ್ಯೂಷನ್ ವಿಚ್ ಒಬೇಸ್ ರೌಲ್ಟ್ಸ್ ಲಾ, ಸೊಲ್ಯೂಷನ್ ವಿಚ್ ಡಸ್ ನಾಟ್ ಒಬೇಸ್ ರೌಲ್ಟ್ಸ್ ಲಾ. ಇಷ್ಟೇ ಬರೆದ್ರು ಸಾಕು ನೀವು ಡಿಫರೆನ್ಸ್ ಅಲ್ಲಿ. ಡೆಲ್ಟಾ ಹೆಚ್ ಮಿಕ್ಸ್ ಈಕ್ವಲ್ ಟು 0, ಡೆಲ್ಟಾ ಹೆಚ್ ಮಿಕ್ಸ್ ಈಸ್ ನಾಟ್ ಈಕ್ವಲ್ ಟು 0, ಡೆಲ್ಟಾ ವಿ ಮಿಕ್ಸ್ ಈಕ್ವಲ್ ಟು 0, ಡೆಲ್ಟಾ ವಿ ಮಿಕ್ಸ್ ನಾಟ್ ಈಕ್ವಲ್ ಟು 0. ಇಷ್ಟೇ 3 ಪಾಯಿಂಟ್ ನ ಪ್ರಾಬ್ಲಿ ಎಲ್ಲ ಸ್ಟೂಡೆಂಟ್ಸು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬರಿತಾ ಹೋಗ್ತಾರೆ. ನೀವು ಕೂಡ 3 ಮಾರ್ಕ್ಸಿಗೆ ಕೇಳಿದ್ರೆ 3 ನಿಮ್ಮ ಕನ್ವೀನಿಯಂಟ್ ಇರುವಂತ ಡಿಫರೆನ್ಸಸ್ ಅನ್ನ ಬರೀರಿ. ಅದ್ರ ಜೊತೆಗೆ ಒಂದು ಅಡಿಷನಲ್ ಪಾಯಿಂಟ್ ಬರೆಯೋದನ್ನ ಮರಿಬೇಡಿ. ಯಾಕೆ, ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಆ ಅಡಿಷನಲ್ ಪಾಯಿಂಟ್ಸ್ ಏನ್ ಬರ್ದಿರ್ತೀರಾ ಅದರಲ್ಲಿ ನಿಮ್ಗೆ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ನೋಡ, ಅಸಿಯೋಟ್ರೋಪ್ ಮತ್ತೆ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್, ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಹೋದ್ರೆ ನೋಡಿ ಈ ತರ ಬರ್ದಿದ್ದೀವಿ. ಈಗ ಅಫ್ಕೋರ್ಸ್ ವಿ ಆರ್ ಕನ್ಸಿಡರಿಂಗ್ 2 ಡಿಫರೆಂಟ್ ಕಾಂಪೊನೆಂಟ್. ಬೈನರಿ ಸೊಲ್ಯೂಷನ್ ಅನ್ನ ಡಿಸ್ಕಸ್ ಮಾಡ್ತಾ ಇರೋದು. ಆ ಬೈನರಿ ಸೊಲ್ಯೂಷನ್ ಡಿಸ್ಕಸ್ ಮಾಡುವಾಗ ಇಲ್ಲಿ ನೋಡಿ, ನಾನು ಇಲ್ಲಿಂದ x2 ನ ಕನ್ಸಿಡರ್ ಮಾಡ್ತೀನಿ, ಅಂದ್ರೆ ಕಾಂಪೊನೆಂಟ್ 2 ಅಂತ ಕನ್ಸಿಡರ್ ಮಾಡೋಣ. x2 ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ 0 to 1. ನಿಮ್ಗೆ ಗೊತ್ತಿದೆ ಫ್ರಾಕ್ಷನ್, ಮೋಲ್ ಫ್ರಾಕ್ಷನ್, ಸಮ್ ಆಫ್ ಮೋಲ್ ಫ್ರಾಕ್ಷನ್ ಶುಡ್ ಬಿ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಹಾಗಾಗಿ ಇನಿಷಿಯಲ್ 0 ಇಂದ
1 ವರ್ಗು ನಾವು x2 ನ ಕನ್ಸಿಡರ್ ಮಾಡ್ತಾ ಇದೀವಿ. ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 2 ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಗೊತ್ತಿದೆ ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಅಲ್ವೇನ್ರೋ. ಅದನ್ನೇ ನಾವು ಯಾವ್ದ್ರಲ್ಲಿ ಹೇಳಿದೀವಿ, ಹೆನ್ರೀಸ್ ಲಾ ನಲ್ಲಿ ಹೇಳಿದೀವಿ, ಮತ್ತೆ ನಿಮ್ಮ ಇವನ್ ರೌಲ್ಟ್ಸ್ ಲಾ ನಲ್ಲೂ ಕೂಡ ಹೇಳಿದೀವಿ. ಆ ರೌಲ್ಟ್ಸ್ ಲಾ ಏನ್ ಹೇಳುತ್ತೆ ಅದನ್ನೇ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರೀತಾ ಇರೋದಷ್ಟೇ. ನೋಡಿ ತುಂಬಾ ಸಿಂಪಲ್. ಇಲ್ಲಿ ನಾನು ಇಂಡಿವಿಜುವಲ್ ಆಗಿ ಗ್ರಾಫ್ ಅನ್ನ ಬರ್ದಿರ್ತೀನಿ ಸೊ ದಟ್ ನಿಮ್ಗೆ ಯು ಕ್ಯಾನ್ ಈಸಿಲಿ ಮೀನ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಗ್ರಾಫ್. ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಅಂತ ಬರೆದ್ರೆ ಇಲ್ಲಿ ಮೋಲ್ ಫ್ರಾಕ್ಷನ್ x2 0 to 1 ಅಂತ ಬರಿತೀವಿ. ಅಂದ್ರೆ 0 to 0.2, 0.4, 0.6, 0.8 ಮತ್ತೆ 1 ಇರುತ್ತೆ ಅಂತ ಅನ್ಕೊಳ್ಳಿ. ಹೌ ವೇಪರ್ ಪ್ರೆಷರ್ ಅಂಡ್ ಮೋಲ್ ಫ್ರಾಕ್ಷನ್ ಏನು ರಿಲೇಟ್ಸ್ ಅಂತ ಕೇಳಿದ್ರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಹಾಗಾದ್ರೆ ನಿಮ್ಗೊಂದು ಸ್ಟ್ರೈಟ್ ಲೈನ್ ಪಾಸಿಟಿವ್ ಈ ತರ ಗ್ರಾಫ್ ಅನ್ನ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈಸಿಲಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಇಟ್ ರೀಚಸ್ ದ ಮ್ಯಾಕ್ಸಿಮಮ್. ಆ ಮ್ಯಾಕ್ಸಿಮಮ್ ರೀಚ್ ಏನಾಗಿರುತ್ತೆ, ಆ ಮ್ಯಾಕ್ಸಿಮಮ್ ರೀಚ್ ಆಗಿರೋದನ್ನೇ ನಾವೇನಂತ ಹೇಳ್ತೀವಿ, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನ ನಾನು P2 ಅಂತ ಬರಿತೀನಿ. ಇಲ್ಲಿ ಬರ್ದಿರೋದು ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್. ಅದು ಇಲ್ಲಿಂದ ಇಲ್ಲಿವರೆಗೂ ನಿಮ್ಗೆ ಏನಿರುತ್ತೆ ಅದು P2. ಎಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ x2 1 ಇದ್ದಾಗ ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ಲಿ ನಮಗೆ ಕರ್ವ್ ಎಲ್ಲಿ ರೀಚ್ ಆಗುತ್ತೆ ಅದನ್ನೇ P2 ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ನೋಡಿ ಸೇಮ್ ಗ್ರಾಫ್ನ ನಾನು ವೇಪರ್ ಪ್ರೆಷರ್ ವರ್ಸಸ್ x1 ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 1 ಸಾಲ್ವೆಂಟ್ಗೆ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಅಷ್ಟೇ ರೌಲ್ಟ್ಸ್ ಲಾ ಏನ್ ಹೇಳುತ್ತೆ, ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಅಂತ ಹೇಳುತ್ತೆ. ಇಲ್ಲೂ ಕೂಡ ನಮ್ಗೆ ಏನ್ ಬರುತ್ತೆ, ಸ್ಟ್ರೈಟ್ ಲೈನ್ ಬರುತ್ತೆ. ಸಮ್ವೇರ್ ನಮ್ಗೆ ಒಂದು ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ, ಅದನ್ನ ನಾವು P1 ಅಂತ ಹೇಳ್ತೀವಿ. ಸೊ ಇದೆಲ್ಲ ನಮ್ಗೆ P1 ಆಗಿರುತ್ತೆ, ವೇಪರ್ ಪ್ರೆಷರ್ ಆಫ್ ಕಾಂಪೊನೆಂಟ್ 1. ಈಗ ಏನು ಮಾಡಬೇಡಿ, ಈ ಸೆಕೆಂಡ್ ಗ್ರಾಫ್ ಏನು ಬರ್ದಿದ್ದೀನಲ್ವಾ ಅದನ್ನ ಜಸ್ಟ್ ಇಮ್ಯಾಜಿನ್ ಎಕ್ಸಾಕ್ಟ್ಲಿ 90 ಡಿಗ್ರಿನಲ್ಲಿ ನಾನು ಅದನ್ನ ರೋಟೇಟ್ ಮಾಡಿಬಿಡ್ತೀನಿ. ರೋಟೇಟ್ ಮಾಡಿದ್ರೆ ನಿಮ್ಗೆ ಹೇಗೆ ಕಾಣುತ್ತೆ ಅದೇ ಗ್ರಾಫ್ ಇದು, ಹೌದಲ್ವಾ? ತುಂಬಾ ಸಿಂಪಲ್ ಇರುತ್ತೆ. ನೋಡಿ ನಾನು ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಸ್ಟ್ರೈಟ್ ಲೈನ್ ಹಿಯರ್. ಸ್ಟ್ರೈಟ್ ಲೈನ್ ನಿಮ್ಗೆ ಹೇಗೆ ಕಾಣುತ್ತೆ, ಓಕೆ ಇಲ್ಲಿ ನೋಡಿ. ಸೊ ಇದು ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್ ವರ್ಸಸ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್. ಸಲ್ಯೂಟ್ ಕಾನ್ಸಂಟ್ರೇಷನ್ ನಮಗೆ ವೇಪರ್ ಪ್ರೆಷರ್ ವರ್ಸಸ್ ಸಲ್ಯೂಟ್ ಮೋಲ್ ಫ್ರಾಕ್ಷನ್ ನಮಗೆ ಪಾಸಿಟಿವ್ ಕರ್ವ್ ಬರುತ್ತೆ. ಹೀಗೆ ಕರ್ವ್ ಬಂತು. ಅದರಲ್ಲಿ ಇಟ್ ರೀಚಸ್ ದ ಹೈಯೆಸ್ಟ್ ಪೀಕ್ ಹಿಯರ್ ಅಂಡ್ ದಟ್ ಈಸ್ ಕನ್ಸಿಡರ್ಡ್ ಆಸ್ P2. ಅದನ್ನೇ P2 ಅಂತ ಹೇಳಿದ್ವಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಏನಿರುತ್ತೆ ವೇಪರ್ ಪ್ರೆಷರ್, ದಟ್ ವಿಲ್ ಬಿ ದ ವೇಪರ್ ಪ್ರೆಷರ್ ಆಫ್ ಸಲ್ಯೂಟ್ ಅಂತ ಹೇಳಿದ್ವಿ. ಅಗೇನ್ ಇದೇ ಗ್ರಾಫ್ನ ಇನ್ವರ್ಟೆಡ್ ಪೊಸಿಷನ್ ಅಲ್ಲಿ ನೋಡ್ತಾ ಇದ್ವಿ ನಾವು. ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ 1. ಆಗ ಇದು 0 ಆಗುತ್ತೆ. ನೋಡಿ ಇಲ್ಲಿ x1 ಅಂತ ಬರೆದಿದ್ದೀವಿ. x1 ಅನ್ನ ನೋಡಿ, x1 0 to 1. ಇದನ್ನ ಆಪೋಸಿಟ್ ಡೈರೆಕ್ಷನ್ ನೋಡ್ತಾ ಇದೀವಿ ಅಂದ್ರೆ ಇನ್ವರ್ಟೆಡ್ ಗ್ರಾಫ್ ನ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೀವಿ. ಆ ತರ ಅಬ್ಸರ್ವ್ ಮಾಡಿದಾಗಲೂ ನಿಮ್ಗೆ ಸೇಮೇ ಬರುತ್ತೆ ಕಂಡ್ರೋ. ಇಲ್ಲಿ ನೋಡಿ x1 0 ಅಂದ್ರೆ ಮೋಲ್ ಫ್ರಾಕ್ಷನ್ 0. as mole fraction increases even vapor pressure directly proportional to mole fraction ಅಂತಂದ್ರೆ mole fraction increase ಆಗ್ತಾ ಹೋದಾಗೆ vapor pressure ಕೂಡ increase ಆಯ್ತು and somewhere it reaches a maximum peak. ಅದನ್ನೇ ನಾವು P1 ಅಂತ ಹೇಳಿದ್ವಿ. it's a vapor pressure of pure component ಇದು. ನೆಕ್ಸ್ಟ್ ಅಗೈನ್ ಇಲ್ಲಿ ನಮಗೆ ಇನ್ ಬಿಟ್ವೀನ್ ಇರೋದು vapor pressure of solvent ಅಂತ ಹೇಳಿದ್ವಿ. ಡಾಲ್ಟನ್ಸ್ ಲಾ ಏನು ಹೇಳುತ್ತೆ, sum of vapor pressure of individual component in a solution is equal to P total. ಅದನ್ನೇ ನಾವು ಇದು ಡಾಲ್ಟನ್ಸ್ ಲಾ ನಲ್ಲಿ ಹೇಳಿರ್ತೀವಿ. ಹಾಗಾದ್ರೆ ಎರಡು ಪೀಕ್ ನಾವು ಅಟ್ಯಾಚ್ ಮಾಡಿದ್ರೆ ಅದೇ ನಮಗೆ P total ಆಗ್ಬಿಡುತ್ತೆ. ಟೋಟಲ್ ಪ್ರೆಷರ್ ಆಫ್ ಅ ಬೈನರಿ ಸೊಲ್ಯೂಷನ್ ಅಥವಾ ಮಿಕ್ಸ್ಚರ್ ಅಂತ ಹೇಳ್ಬಿಡ್ತೀವಿ ನಾವು. ನೋಡೋಣ ಈಗ. ನೋಡಿ ಈಗ ನಾನು ತುಂಬಾ ಸಿಂಪಲ್ ಆಗಿ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಡಿವಿಯೇಷನ್ ಗ್ರಾಫ್ನ ಓಕೆ ಹೇಳ್ಕೊಡೋದಕ್ಕಿಂತ ಮುಂಚೆ ನಿಮಗೆ ಡಿಫ್ರೆನ್ಸಸ್ ಅನ್ನ ಹೇಳ್ಕೊಟ್ಬಿಡ್ತೀನಿ ಸೊ ದಟ್ ಇಟ್ ಅವಾಯ್ಡ್ಸ್ ಕನ್ಫ್ಯೂಷನ್. ಫಸ್ಟ್ ಯು ಶುಡ್ ಗೆಟ್ ಅನ್ ಐಡಿಯಾ ವಾಟ್ ಈಸ್ ಅಬೌಟ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿಚ್ ಶೋಸ್ ಪಾಸಿಟಿವ್ ಆರ್ ನೆಗೆಟಿವ್ ಡಿವಿಯೇಷನ್ ಅಂತ. ಅದಾದ್ಮೇಲೆ ನಾನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸೇಮ್ ಸ್ಲೈಡ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ದೆನ್ ವಿಲ್ ಗೋ ಫಾರ್ ದ ಇಂಡಿವಿಜುವಲ್ ಟೈಪ್. ಬನ್ನಿ ಮಕ್ಕಳ, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಡಿವಿಯೇಷನ್ ಅಂದ್ರೆ ಏನು? ಅಲ್ಲೇ ಹೇಳಿದ್ವಿ ಅಲ್ವೇನ್ರಪ್ಪ, ಡೆಲ್ಟಾ ವಿ ಮಿಕ್ಸ್ ಈಕ್ವಲ್ ಟು 0 ಇದ್ರೆ ಐಡಿಯಲ್, ನಾಟ್ ಈಕ್ವಲ್ ಟು 0 ಇದ್ರೆ ನಾನ್ ಐಡಿಯಲ್. ನಾಟ್ ಈಕ್ವಲ್ ಟು 0 ಅಂದ್ರೆ ಏನ್ ವ್ಯಾಲ್ಯೂಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಐದರ್ ಪಾಸಿಟಿವ್ ವ್ಯಾಲ್ಯೂ ಆರ್ ನೆಗೆಟಿವ್ ವ್ಯಾಲ್ಯೂ.
ಪಾಸಿಟಿವ್ ವ್ಯಾಲ್ಯೂ ಬಂದರೆ ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ವ್ಯಾಲ್ಯೂ ಬಂದರೆ ನೆಗೆಟಿವ್ ಡಿವಿಯೇಷನ್. ದಟ್ ಈಸ್ ಅಪ್ಲಿಕಬಲ್ ಫಾರ್ ಡೆಲ್ಟಾ ಹೆಚ್, ಪಿ ಟೋಟಲ್, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನೋಡೋಣ ಬನ್ನಿ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಅಂತಂದ್ರೆ ನೋಡಿ ತುಂಬಾ ಸಿಂಪಲ್. ಫಸ್ಟ್ ಡೆಫಿನೇಷನ್ ನಾವು ಅಂದ್ರೆ ಫಸ್ಟ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು, ಇನ್ ದ ಸೊಲ್ಯೂಷನ್ ಸಾಲ್ವೆಂಟ್ ಸಲ್ಯೂಟ್ ಇಂಟ್ರಾಕ್ಷನ್ ಈಸ್ ವೀಕರ್ ದ್ಯಾನ್ ಸಾಲ್ವೆಂಟ್ ಸಾಲ್ವೆಂಟ್ ಆರ್ ಸಲ್ಯೂಟ್ ಸಲ್ಯೂಟ್ ಇಂಟ್ರಾಕ್ಷನ್ ಅಂತಂದ್ರೆ ಅದನ್ನೇ ನಾವು ಪಾಸಿಟಿವ್ ಡಿವಿಯೇಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನೇ ನಾವು ಇನ್ ಟರ್ಮ್ಸ್ ಆಫ್ ಏನು ಕಾಂಪೋನೆಂಟ್ಸ್ ರೇಂಜ್ ಅಲ್ಲಿ ಬರಿತಾ ಹೋದ್ರೆ ಪಾಸಿಟಿವ್ ಡಿವಿಯೇಷನ್ ಅಲ್ವಾ. ನೋಡಿ, ಸಾಲ್ವೆಂಟ್ ಸಲ್ಯೂಟ್ ಇಂಟ್ರಾಕ್ಷನ್ ಈಸ್ ವೀಕರ್ ದ್ಯಾನ್ ಸಾಲ್ವೆಂಟ್ ಸಾಲ್ವೆಂಟ್ ಆರ್ ಸಲ್ಯೂಟ್ ಸಲ್ಯೂಟ್ ಅಂತಂದ್ರೆ ಈ ಬರ್ದಿರೋ ಸ್ಟೇಟ್ಮೆಂಟಿಗೆ ಫಸ್ಟ್ ನಾನು ಎಕ್ಸ್ಪ್ರೆಷನ್ ಅನ್ನ ಬರೀತೀನಿ. ಅದಾದ್ಮೇಲೆ ನೀವು ಯಾವ ತರ ಈಸಿಯಾಗಿ ನೆನ್ಪಿಟ್ಕೋಬೇಕು ಅದನ್ನ ಹೇಳ್ಕೊಟ್ಟಿರ್ತೀನಿ. ಅಬ್ಸರ್ವ್ ಮಾಡಿ. ಸಾಲ್ವೆಂಟ್ ಸಲ್ಯೂಟ್ ಅಂದ್ರೆ ಎ ಬಿ ಇಂಟ್ರಾಕ್ಷನ್ ಈಸ್ ವೀಕರ್ ದ್ಯಾನ್ ಎ ಆರ್ ಬಿ ಬಿ. ಹಾಗಾದ್ರೆ ಇದನ್ನೇ ನಾನು ಆಪೋಸಿಟ್ ಮ್ಯಾನರ್ ಅಲ್ಲಿ ಬರಿಬೋದಲ್ವೇನ್ರೋ. ಎ ಇಂಟರಾಕ್ಷನ್ ಇಲ್ಲೇ ಬರ್ದಿರ್ತೀನಿ, ನಿಮ್ಗೆ ಕನ್ಫ್ಯೂಷನ್ ಮಾಡೋದು ಬೇಡ. ದಟ್ attractive force between the individual particle like solvent attractive force or solute attractive force if it is greater than the attractive force between the particles ಅಂತಂದ್ರೆ ಅದನ್ನೇ ಪಾಸಿಟಿವ್ ಡಿವಿಯೇಷನ್ ಅಂತ ಹೇಳ್ತಾ ಇದೀವಿ. ಯಾಕೆ ನಾನು ಆಪೋಸಿಟ್ ಅದರಲ್ಲಿ ಮ್ಯಾನರ್ಲಿ ಬರ್ದೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೇಕಲ್ಲಿ. ಎ ಬಿ ಬಿ ಇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಎ ಬಿ ಅಂತ ಬರ್ದಿದ್ದೀನಿ. ಗ್ರೇಟರ್ ದ್ಯಾನ್ ಅಂದ್ರೆ ಪಾಸಿಟಿವ್ ನೆನಪಿರ್ಲಿ ಅಂತ ಈ ತರ ಆಪೋಸಿಟ್ ಅಲ್ಲಿ ಬರ್ದೆ ಅಷ್ಟೇ. ಹಾಗಾದ್ರೆ ನೆಗೆಟಿವ್ ಡಿವಿಯೇಷನ್ ಏನ್ ಬರುತ್ತೆ? ಇನ್ ದಿಸ್ ಸೊಲ್ಯೂಷನ್ ಸಾಲ್ವೆಂಟ್ ಸಲ್ಯೂಟ್ ಇಂಟರಾಕ್ಷನ್ ಈಸ್ ಸ್ಟ್ರಾಂಗರ್ ದ್ಯಾನ್ ಸಾಲ್ವೆಂಟ್ ಸಾಲ್ವೆಂಟ್ ಆರ್ ಸಲ್ಯೂಟ್ ಸಲ್ಯೂಟ್. ಹಾಗಾದ್ರೆ ನಾನು ಸಾಲ್ವೆಂಟ್ ಆರ್ ಸಲ್ಯೂಟ್ ಇಂಟರಾಕ್ಷನ್ ಬರೆದ್ರೆ ಸಾಲ್ವೆಂಟ್ ಸಲ್ಯೂಟ್ ಇಂಟರಾಕ್ಷನ್ ಈಸ್ ಸ್ಟ್ರಾಂಗರ್ ದ್ಯಾನ್ ಅಂತ ಬರೆದ್ಬಿಟ್ಟಿದ್ದೀನಿ. ಹಾಗಾದ್ರೆ ಇಲ್ಲಿ ನೋಡಿ, ಎ ಬಿ ಇಂಟರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಎ ಬಿ ಬಿ. ಬಟ್ ನೀವು ಎ ಬಿ ಬಿಗೆ ಕನ್ಸಿಡರ್ ಮಾಡಿದ್ರೆ ವಿಚ್ ಆರ್ ಹ್ಯಾವಿಂಗ್ ಲೆಸ್ಸರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎ ಬಿ. ಇಂಡಿವಿಜುವಲ್ ಪಾರ್ಟಿಕಲ್ಸ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ ಕಂಪೇರ್ ಟು ಅ ಕಂಪ್ಲೀಟ್ ಸಲ್ಯೂಷನ್ ಆರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಕಾಂಪೊನೆಂಟ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್. ಹಾಗಾದ್ರೆ ಇಲ್ಲಿ ಏನ್ ಸಿಂಬಲ್ ಬರ್ದಿದೀವಿ ಸೇಮ್ ಸಿಂಬಲ್ಲು ಡೆಲ್ಟಾ ವಿ ಮಿಕ್ಸಿಗೆ ಇರುತ್ತೆ. ವಿಚ್ ಇಸ್ ಗ್ರೇಟರ್ ದ್ಯಾನ್ 0 ಮೀನ್ಸ್ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಡೆಲ್ಟಾ ವಿ ಮಿಕ್ಸ್ ಲೆಸ್ ದ್ಯಾನ್ 0 ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಇರುತ್ತೆ. ಡೆಲ್ಟಾ ಹೆಚ್ ಮಿಕ್ಸ್ ಗ್ರೇಟರ್ ದ್ಯಾನ್ 0 ಪಾಸಿಟಿವ್ ವ್ಯಾಲ್ಯೂ. ಡೆಲ್ಟಾ ವಿ ಮಿಕ್ಸ್ ಲೆಸ್ ದ್ಯಾನ್ 0 ನೆಗೆಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಇನ್ನೊಂದು ಡಿಫ್ರೆನ್ಸಸ್ ಹೇಳಿದ್ದೆ ನಾನು ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ಲಿ. ಆ ಡಿಫ್ರೆನ್ಸಸ್ಗೆ ಬರೋದಾದ್ರೆ ನೋಡಿ, ಪಿ ಟೋಟಲ್ ನಾಟ್ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ ಅಂತ ಹೇಳಿದ್ರೆ ಅಗೇನ್ ಅಲ್ಲೂ ಕೂಡ ಗ್ರೇಟರ್ ದ್ಯಾನ್ ಮತ್ತೆ ಲೆಸ್ ದ್ಯಾನ್ ಬರುತ್ತೆ. ಇಲ್ಲಿ ಏನು ಸಿಂಬಲ್ ಯೂಸ್ ಮಾಡಿದ್ವಿ ಈ 4 ಪಾಯಿಂಟ್ಸ್ ಅಲ್ಲಿ ಸೇಮ್ ಸಿಂಬಲ್ ಅನ್ನ ವಿ ಕ್ಯಾನ್ ರೀಟೈನ್ ಅಂಡ್ ವಿ ಕ್ಯಾನ್ ಈಸಿಲಿ ಮೆಮೊರೈಸ್ ಆಲ್ ದೋಸ್ 4 ಡಿಫ್ರೆನ್ಸಸ್. ಇದೇ 4 ಡಿಫ್ರೆನ್ಸ್ ಬರ್ದ್ಬಿಟ್ರೆ ಆಗೋಯ್ತಲ್ವಾ, ನಿಮ್ಗೆ 3 ಮಾರ್ಕ್ಸ್ ಈಸಿಲಿ ಸಿಕ್ಬಿಡುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಪಿ ಟೋಟಲ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಪಿ ಎ ಪ್ಲಸ್ ಪಿ ಬಿ. ಪಿ ಎ ಪ್ಲಸ್ ಪಿ ಬಿಗಿಂತ ಪಿ ಟೋಟಲ್ ಯಾವಾಗಲೂ ಜಾಸ್ತಿ ಇರುತ್ತೆ. ಹಾಗಾದ್ರೆ ಅದೇ ನಾನ್ ಐಡಿಯಲ್ ಸೊಲ್ಯೂಷನ್ ಏನಂತ ಹೇಳ್ತೀವಿ? ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಅಂತಂದ್ರೆ ಪಿ ಟೋಟಲ್ ಈಸ್ ಲೆಸ್ ದ್ಯಾನ್ ಪಿ ಎ ಪ್ಲಸ್ ಪಿ ಬಿ. ಹಾಗಾದ್ರೆ ಇಷ್ಟು ಡಿಫ್ರೆನ್ಸಸ್ ಆಗೋಯ್ತು. ನೆಕ್ಸ್ಟ್ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ವಿ ಹಾವ್ ಡಿಸ್ಕಸ್ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್. ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಇಟ್ ಫಾರ್ಮ್ಸ್ ಅಸಿಯೋಟ್ರೋಪ್ ಅಂತ ಹೇಳಿದ್ವಿ. ಹಾಗಾದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ 2 ಟೈಪ್ ಇದೆ. ಈವನ್ ಅಸಿಯೋಟ್ರೋಪು ಕೂಡ 2 ಟೈಪ್ಸೇ ಇರಬೇಕು. ಇಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ದೆನ್ ಇಟ್ ಫಾರ್ಮ್ಸ್ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ಇಫ್ ವಿ ಹಾವ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಇಟ್ ಫಾರ್ಮ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ಏನದು ಮಿನಿಮಮ್ ಬಾಯ್ಲಿಂಗ್ ಮತ್ತೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ. ನೋಡಿ, ಈಗ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್ ಕೊಂಡ್ರು. ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೋಡಿ ಈ ತರ ಎಕ್ಸಾಂಪಲ್ಸ್ ಬೇಸ್ಡ್ ಕ್ವಶನ್ ಇರುತ್ತೆ. ಅಮಾಂಗ್ ದ ಫಾಲೋಯಿಂಗ್ ವಿಚ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಆರ್ ವಿಚ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಆರ್ ನೆಗೆಟಿವ್ ಡಿವಿಯೇಷನ್. ಈ ತರ ಕ್ವಶನ್ಸ್ ಅನ್ನ ತುಂಬಾ ಸರಿ ಎಕ್ಸ್ಪೆಕ್ಟ್ ಮಾಡ್ಬಿಡ್ತೀವಿ. ಎಸ್ಪೆಷಲಿ CET ಮತ್ತೆ ನೀಟ್. ಸಮ್ ಟೈಮ್ಸ್ JEE ನಲ್ಲೂ ಇಷ್ಟೇ ಸಿಂಪಲ್ ಕ್ವಶನ್ಸ್ ಅನ್ನ ಕೇಳಿರೋ ಚಾನ್ಸಸ್ ಇದೆ. ನೀವೇನಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡು ರೆಫರ್ ಮಾಡಿದ್ರೆ ನಿಮಗೆ ಒಂದಷ್ಟು ಕ್ವಶನ್ ಸಿಗುತ್ತೆ ಇಲ್ಲಿ. ಅದಕ್ಕೂ ಕೂಡ ಒಂದು ಅಂದ್ರೆ ಮೆಥಡ್ ಅನ್ನ ನಾವು ನೆನ್ಪಿಟ್ಕೋಬಹುದು. ನೋಡಿ, ಇಲ್ಲಿ
N-heptane and ethanol, benzene and methanol, ethanol and acetone, ಮೆಥೆನಾಲ್ ಅಂಡ್ ಅಸಿಟೋನ್. ಈ 4 ಎಕ್ಸಾಂಪಲ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಾನೊಂದು ಕಾಮನ್ ಟರ್ಮ್ನ ಅಂಡರ್ಲೈನ್ ಮಾಡಿದ್ದೀನಿ, ವೇರ್ ಆಲ್ ದೋಸ್ ಕಾಮನ್ ಟರ್ಮ್ಸ್ ಆರ್ ಆಲ್ಕೋಹಾಲ್ಸ್. ಪ್ರಾಬಬ್ಲಿ ನಮ್ಮ ಮಿಕ್ಸ್ಚರಲ್ಲಿ ಆಲ್ಕೋಹಾಲ್ ಇದ್ರೆ ಇಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ. ನೆನಪಿರ್ಲಿ, ಇದು ಆಲ್ಕೋಹಾಲ್, ಇಟ್ ಮೇ ಬಿ ಮೆಥನಾಲ್ ಆರ್ ಇಟ್ ಮೇ ಬಿ ಎಥನಾಲ್. ಆಲ್ಕೋಹಾಲ್ ಇತ್ತು ಅಂತಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂತ ನೆನಪಿರ್ಲಿ. ಅದ್ ಬಿಟ್ಟು ಬೇರೆ ಯಾವುದು ಎಕ್ಸಾಂಪಲ್ಸ್ ಬರಲ್ವಾ ಸರ್? ಆಲ್ಕೋಹಾಲ್ ಇಲ್ಲದೆ ಇರೋ ಎಕ್ಸಾಂಪಲ್ ಕೂಡ ಬರುತ್ತೆ, ಅದು ಕೂಡ ನೆನ್ಪಿಟ್ಕೊಂಡಿರಿ. ಕಾರ್ಬನ್ ಡೈಸಲ್ಫೈಡ್ ಅಂಡ್ ಅಸಿಟೋನ್, ಕಾರ್ಬನ್ ಡೈಸಲ್ಫೈಡ್ ಅಸಿಟೋನ್ ಕೂಡ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಎಕ್ಸಾಂಪಲ್ ಆಗುತ್ತೆ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ಗೆ ಏನು ಬರುತ್ತೆ? ಫಿನಾಲ್ ಅನಿಲಿನ್, ಕ್ಲೋರೋಫಾರ್ಮ್ ಅಸಿಟೋನ್, ಕ್ಲೋರೋಫಾರ್ಮ್ ಬೆನ್ಝೀನ್. ಇಲ್ಲೆಲ್ಲೂ ಕೂಡ ನಮಗೆ ಆಲ್ಕೋಹಾಲ್ ಬಂದಿಲ್ಲ, ಇಲ್ಲೆಲ್ಲೂ ಕೂಡ ನಾವು ಕಾರ್ಬನ್ ಡೈಸಲ್ಫೈಡನ್ನು ಯೂಸ್ ಮಾಡಿಲ್ಲ. ಹಾಗಾದರೆ ಆ ಥರ ಸಬ್ಸ್ಟೆನ್ಸ್ ಮಿಕ್ಸ್ಚರ್ ಬರ್ತಾ ಇದೆ ಅಂತಂದರೆ ದ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಬನ್ನಿ ಮಕ್ಕಳ, ಇವಾಗ ಆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ಗೆ ಗ್ರಾಫ್ ಹೇಗೆ ಬರುತ್ತೆ, ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? ಏನೂ ಡಿಫ್ರೆನ್ಸ್ ಇಲ್ಲ ನೋಡಿ. ಈಗ ಅಗೇನ್ ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರಾಕ್ಷನ್ ಆಫ್ ಕಾಂಪೊನೆಂಟ್ ಟು ಸಲ್ಯೂಟ್, ಸ್ಟ್ರೈಟ್ ಲೈನ್. ಏನು ಗ್ರೀನ್ ಲೈನನ್ನು ರೀಟೈನ್ ಮಾಡಿದರೆ ದೇ ಆರ್ ನಥಿಂಗ್ ಬಟ್ ಐಡಿಯಲ್ ಸೊಲ್ಯೂಷನ್. ಐಡಿಯಲ್ ಸೊಲ್ಯೂಷನ್ಲಿ ನಮಗೆ ಸ್ಟ್ರೈಟ್ ಲೈನ್ ಫಾರ್ಮೇಷನ್ ಆಗುತ್ತೆ, ಅದನ್ನು ನಾವು ವಿ ಆರ್ ಕನ್ಸಿಡರಿಂಗ್ ಆಸ್ ಅ ರೆಫರೆನ್ಸ್. ಹಾಗಾದರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ನಮಗೆ ಹೇಗೆ ಬರುತ್ತೆ ಕರ್ವು? ಸ್ಟ್ರೈಟ್ ಲೈನ್ ಅಪ್ಪರ್ ಸರ್ಫೇಸಲ್ಲಿ ಬಲ್ಸ್ಡ್ ಪೊಸಿಷನ್ ಇತ್ತು ಅಂತಂದರೆ ದಟ್ ಈಸ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂತ. ಸ್ಟ್ರೈಟ್ ಲೈನ್ ಅಂಡರ್ ದಟ್ ಇಫ್ ಯು ಹ್ಯಾವ್ ಅ ಬಲ್ಸ್ಡ್ ಪೊಸಿಷನ್ ಅಂತಂದರೆ ಅದನ್ನೇ ನಾವು ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಗ್ರಾಫ್ ನೆನ್ಪಿಟ್ಕೊಳ್ಳೋದು ತುಂಬ ಸಿಂಪಲ್ ಅಲ್ವಾ? ನೋಡಿ, ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದೇ ಗ್ರಾಫನ್ನು ರೀಟೈನ್ ಮಾಡ್ಕೋತೀನಿ. ಈಗ ಈ ಗ್ರಾಫ್ ಮೇಲಿರೋ ಎಲ್ಲ ಅನೋಟೇಷನ್ಸನ್ನು ಡಿಲೀಟ್ ಮಾಡಿದೆ. ಅಬ್ಸರ್ವ್ ಮಾಡಿ, ಈಗ I have written a graph of vapor pressure versus mole fraction of both solute and solvent. ಅದರಲ್ಲಿ we know that according to Raoult's law, vapor pressure of individual component is directly proportional to its mole fraction. ಹಾಗಾದರೆ ನಮಗೆ ಸ್ಟ್ರೈಟ್ ಲೈನ್ ಬರ್ತಾ ಇದೆ, ಇಟ್ಸ್ ಅನ್ ಐಡಿಯಲ್ ಸೊಲ್ಯೂಷನ್. ಈ ಸ್ಟ್ರೈಟ್ ಲೈನ್ ಬದಲಿಗೆ ನಮಗೆ ಏನಾದರೂ ಈ ಥರ ಬಲ್ಸ್ಡ್ ಪೊಸಿಷನ್ ಬರ್ತಾ ಇದೆ, ದಟ್ ಟು ಎಸ್ಪೆಷಲಿ ಅಪ್ಪರ್ ಸರ್ಫೇಸ್ ಆಫ್ ಅ ಸ್ಟ್ರೈಟ್ ಲೈನ್ ಅಂತಂದರೆ ಅದೇ ನಮಗೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ. ನಾನಿಲ್ಲಿ ರೆಡ್ಡಲ್ಲಿ ಬರೆದಿರೋದು ಪಾಸಿಟಿವ್ ಡಿವಿಯೇಷನ್ ಅಂತ ನೆನ್ಪಿಟ್ಕೊಳ್ಳಿ. ನೆಗೆಟಿವ್ ಡಿವಿಯೇಷನನ್ನು ಹೇಗೆ ಹೇಳ್ತೀವಿ? ಲೆಟ್ ಮಿ ಟೇಕ್ ಅ ಗ್ರೀನ್ ಕಲರ್ ಆಲ್ರೆಡಿ ಇದೆ, ಬ್ಲೂ ತಗೋತೀನಿ. ಸ್ಟ್ರೈಟ್ ಲೈನನ್ನು ರೆಫರೆನ್ಸ್ ಸ್ಟ್ಯಾಂಡರ್ಡ್ ಬಿಕಾಸ್ ಇಟ್ಸ್ ಅನ್ ಐಡಿಯಲ್ ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡಿದರೆ ನೋಡಿ, ಈಗ ಲೋವರ್ ಪೊಸಿಷನಲ್ಲಿ ನಮಗೆ ಬಲ್ಸ್ಡ್ ಲೈನ್ ಫಾರ್ಮೇಷನ್ ಆಗ್ತಾ ಇದೆ. ಇದು ನಮಗೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಒಂದೇ ಗ್ರಾಫಲ್ಲಿ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಐಡಿಯಲ್ ಸೊಲ್ಯೂಷನ್ಗೆ ಗ್ರಾಫ್ ಆಯಿತು, ಮತ್ತು ಪಾಸಿಟಿವ್ ಡಿವಿಯೇಷನ್ಗೆ ಗ್ರಾಫ್ ಆಯಿತು. ಈವನ್ ನೆಗೆಟಿವ್ ಡಿವಿಯೇಷನ್ಗೂ ಗ್ರಾಫನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಇದೊಂದು ಸಿಂಪಲ್ ಟೆಕ್ನಿಕ್. ಹಾಗಾದರೆ ನೀವು ಯಾವುದಾದ್ರೂ ಒಂದು ಗ್ರಾಫ್ ಐಡಿಯಲ್ ಸೊಲ್ಯೂಷನ್ ಗ್ರಾಫ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ಗೂ ಕೂಡ ಗ್ರಾಫನ್ನು ಮೆಮೊರೈಸ್ ಮಾಡ್ಬೋದು. ಅದಕ್ಕೆ ಈ ಟ್ರಿಕ್ಕನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಬಟ್ ಅವ್ರು ಯಾವ್ದು ಕೇಳಿದ್ರು ಇದೇ ತರಹ ಮೂರು ಲೈನ್ ಹಾಕಿ ಕನ್ಫ್ಯೂಷನ್ ಮಾಡೋದು ಬೇಡ. ಯಾವುದು ರೆಸ್ಪೆಕ್ಟಿವ್ ಸೊಲ್ಯೂಷನನ್ನು ಕೇಳ್ತಾ ಇರ್ತಾರೆ ಆ ರೆಸ್ಪೆಕ್ಟಿವ್ ಸೊಲ್ಯೂಷನ್ ಗ್ರಾಫನ್ನು ನೀವು ಬರೆದ್ರೆ ಸಾಕಾಗುತ್ತೆ. ನೆನ್ಪಿಟ್ಕೋಬೇಕಂತಂದರೆ ಮಾತ್ರ ಈ ಟೆಕ್ನಿಕನ್ನು ಫಾಲೋ ಮಾಡಿ. ಬನ್ನಿ ಮಕ್ಕಳ, ನೆಕ್ಸ್ಟ್ ಟಾಪಿಕ್ ಏನಿರ್ಬೋದು? ಅವಾಗ್ಲಿಂದ ನಿಮ್ಮ ತೊಲೆಯಲ್ಲಿ ಕೊರಿತಾ ಇರೋವಂಥ ಕ್ವಶನ್ ಅಂತಂದರೆ ಯಾವುದೋ ಎಸಿಯೋಟ್ರೋಪ್ ಅಂತ ಹೇಳ್ಬಿಟ್ರಪ್ಪ. ಏನದು ಎಸಿಯೋಟ್ರೋಪು? ತುಂಬ ಸಿಂಪಲ್ ಕಂಡ್ರು. ಎಸಿಯೋಟ್ರೋಪ್ ಅಂತಂದರೆ ನೋಡಿ, ಬೈನರಿ ಮಿಕ್ಸ್ಚರ್ ಹ್ಯಾವಿಂಗ್ ಸೇಮ್ ಕಾಂಪೋಸಿಷನ್ ಬೋತ್ ಇನ್ ಲಿಕ್ವಿಡ್ ಸ್ಟೇಟ್ ಆಸ್ ವೆಲ್ ಆಸ್ ಇನ್ ವೇಪರ್ ಫೇಸ್ ಅಂಡ್ ದ ಬಾಯ್ಲ್ಸ್ ಅಟ್ ಅ
ಕಾನ್ಸ್ಟೆಂಟ್ ಟೆಂಪರೇಚರ್. ಲಿಕ್ವಿಡ್ ಫೇಸ್ ಅಲ್ಲಿ ಮತ್ತೆ ವೇಪರ್ ಫೇಸ್ ಅಲ್ಲಿ ಸೇಮ್ ಕಾಂಪೋಸಿಷನ್ ಇತ್ತು, ಜೊತೆಗೆ ದೇ ಆರ್ ಬಾಯ್ಲಿಂಗ್ ಅಟ್ ಅ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂತಂದ್ರೆ ಸಚ್ ಟೈಪ್ ಆಫ್ ಬೈನರಿ ಮಿಕ್ಸ್ಚರ್ಸ್ ಆರ್ ಬೈನರಿ ಸೊಲ್ಯೂಷನ್ಸ್ ಆರ್ ಕನ್ಸಿಡರ್ಡ್ ಆಸ್ ಎಸಿಯೋಟ್ರೋಪ್ಸ್. ಅದನ್ನೇ ಎಸಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಅಸಿಯೋಟ್ರೋಪ್ ಅಲ್ಲಿ 2 ಟೈಪ್ಸ್ ಹೇಳಿದ್ರಲ್ಲ ಸರ್, ಅದನ್ನೇ ಹೆಂಗೆ ನೆನ್ಪಿಟ್ಕೊಳ್ಳೋದು? ನೋಡಿ, ಅಸಿಯೋಟ್ರೋಪ್ಸ್ ಅಲ್ಲಿ ನೀವು ನೆನ್ಪಿಟ್ಕೋಬೇಕಿರುವಂತ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾವು ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ ಅಥವಾ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಈವನ್ ಇಫ್ ಯು ಕ್ಯಾನ್ ರೈಟ್ ಓನ್ಲಿ ದ ನೇಮ್ ಆಫ್ ದ ಮಿಕ್ಸ್ಚರ್ ಲೈಕ್ ಎಥೆನಾಲು, ವಾಟರು ಮತ್ತೆ ಕಾರ್ಬನ್ ಡೈಸಲ್ಫೈಡು, ಅಸಿಟೋನು, ಈ ತರದನ್ನ ಬರೆದ್ರೂ ಕೂಡ ಯು ವಿಲ್ ಗೆಟ್ ಅ ಮಾರ್ಕ್ಸ್ ಫಾರ್ ಎಕ್ಸಾಂಪಲ್. ಬಟ್ ಅಸಿಯೋಟ್ರೋಪ್ಸ್ ಅಲ್ಲಿ they will expect us to write the percentage of individual component also. ಪರ್ಸೆಂಟೇಜ್ ನ ಬರೆದ್ರೆ ನಮಗೆ ಅದು ಮ್ಯಾಕ್ಸಿಮಮ್ ಬಾಯ್ಲಿಂಗಾ ಮಿನಿಮಮ್ ಬಾಯ್ಲಿಂಗಾ ಅಂತ ಈಸಿಲಿ ನಾವು ಅರ್ಥ ಮಾಡ್ಕೋಬಹುದು. ಹೇಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ ನೆನಪಿರಲಿ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಪರೇಟ್ ದ ಕಾಂಪೋನೆಂಟ್ಸ್ ಬೈ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಇಲ್ಲಿ ಅಸಿಯೋಟ್ರೋಪ್ಸ್ ಅಲ್ಲಿ ನಾವು ಏನ್ ಕನ್ಸಿಡರ್ ಮಾಡ್ತೀವಿ, ಆ ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ನ ಈವನ್ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕೂಡ ಸಪರೇಟ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟ್. ಸಮ್ ಟೈಮ್ಸ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂತಾನೆ ಹೇಳ್ಬಿಡ್ತೀವಿ. ಸೊ ಹಾಗಾಗಿ ಗೊತ್ತಿರಲಿ, ಬಿಕಾಸ್ ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಯಾವಾಗ ಯೂಸ್ ಮಾಡ್ತೀವಪ್ಪ, ವೆನ್ ದ ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಇಸ್ ಲೆಸ್ ದ್ಯಾನ್ 25 ಡಿಗ್ರಿ ಸೆಲ್ಸಿಯಸ್ ಅಥವಾ 30 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಅಷ್ಟು ಟೆಂಪರೇಚರ್ ಡಿಫರೆನ್ಸ್ ಇದ್ದಾಗೂ ಕೂಡ ವಿ ಕ್ಯಾನ್ ಯೂಸ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಟು ಸಪರೇಟ್ ದ ಮಿಕ್ಸ್ಚರ್. ಬಟ್ ಈ ಅಸಿಯೋಟ್ರೋಪಿಕ್ ಮಿಕ್ಸ್ಚರ್ಸು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇಂದ ಕೂಡ ಸಪರೇಟ್ ಮಾಡೋದಕ್ಕೆ ಪಾಸಿಬಲ್ ಇಲ್ಲ ಅಂತ ಹೇಳ್ತೀವಿ. ನೋಟ್ ಪಾಯಿಂಟ್ ನೆನ್ಪಿಟ್ಕೊಂಡಿರಲಿ. ಹೇಳಿದೆ ನಾನು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಮತ್ತೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಏನದು? ತುಂಬಾ ಸಿಂಪಲ್. ಡೆಫಿನೇಷನ್ ಅನ್ನ ಹೀಗೆ ಹೇಳ್ಬೋದು ನಾವು. ಎ ಸೊಲ್ಯೂಷನ್ ವಿಚ್ ಶೋಸ್ ದ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ ಫಾರ್ಮ್ಸ್ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ಪಾಸಿಟಿವ್ ಡಿವಿಯೇಷನ್ ಇದ್ರೆ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. The solution which shows large negative deviation from Raoult's law is known as maximum boiling azeotrope. Positive deviation idre minimum boiling azeotrope. Negative deviation idre maximum boiling azeotrope. ಗೊತ್ತಾಯ್ತಲ್ವಾ? ಹಾಗಾದ್ರೆ ಪಾಸಿಟಿವ್ ಮಿನಿಮಮ್, ನೆಗೆಟಿವ್ ಮ್ಯಾಕ್ಸಿಮಮ್. ಹೌದಲ್ವಾ? ತುಂಬಾ ಸಿಂಪಲ್. ನೆನ್ಪಿಟ್ಕೊಂಡ್ರೆ ಆಗೋಯ್ತು ಡೆಫಿನೇಷನ್. ಬಟ್ ಎಕ್ಸಾಂಪಲ್ ಅಲ್ಲಿ ಪರ್ಸೆಂಟೇಜು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ಏನದು ನೋಡಿ ಇಲ್ಲಿ. For example, 95% by volume of ethanol and 5% of water. ಈಗ 95% ಎಥನಾಲ್ ಸೊಲ್ಯೂಷನ್ ಅನ್ನ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಅನ್ಕೋಣ. ಈಗ ಆನ್ಸರ್ ನೀವೇ ಬಾಯ್ ಬಿಡ್ತೀರಾ? ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ. ಎವ್ರಿಬಡಿ ನೋಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ನಮ್ಗೆಲ್ರಿಗೂ ಗೊತ್ತು. ಹಾಗಾದ್ರೆ ಆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ನಾನು ಕನ್ಸಿಡರ್ ಮಾಡ್ತಿರೋದು ವಾಟರ್ ಅಲ್ಲ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ಕೋಹಾಲ್ ಅಂಡ್ ವಾಟರ್. ಆಲ್ಕೋಹಾಲ್ ಅಂತಂದ್ರೆ ಹೇಗಿರುತ್ತೆ? ಎಲ್ರಿಗೂ ಗೊತ್ತಿರುತ್ತೆ ನೋಡಿ. ಈಗ ಆಲ್ಕೋಹಾಲ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಅಲ್ಲಿಗೆ ಹೋಗೋದು ಬೇಡ. ಜಸ್ಟ್ ನೀವು ಕರೋನಾ ಟೈಮ್ಗೆ ಹಾಗೆ ರಿವೈಂಡ್ ಮಾಡಲ್ ಹೋಗ್ಬಿಟ್ರೆ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿದೀವಿ. ಆ ಹ್ಯಾಂಡ್ ಸ್ಯಾನಿಟೈಸರ್ನ ನಾವು ಹಾಕಿ ಜಸ್ಟ್ ಈ ತರ 1-2-3 ಟೈಮ್ಸ್ ರಬ್ ಮಾಡಿಬಿಟ್ಟಿದ್ರೆ ಆಲ್ಕೋಹಾಲ್ ಹಾಕಿದ್ವಾ ಅನ್ನೋ ತರ ನಮ್ಮ ಪಾಮ್ಸ್ ಕಾಣಿಸ್ತಿತ್ತು. ಏನಕ್ಕೆ ಅಂತಂದ್ರೆ ಇಟ್ಸ್ ಅ ಮೋರ್ ವೋಲಟೈಲ್ ಲಿಕ್ವಿಡ್. ಅದು ತುಂಬಾ ವೋಲಟೈಲ್ ಇರುತ್ತೆ. ಇಟ್ಸ್ ಟೆಂಪರೇಚರ್ ಈಸ್ ವೆರಿ ಲೆಸ್ ಕಂಪೇರ್ಡ್ ಟು ದಟ್ ಆಫ್ ವಾಟರ್. ವಾಟರ್ಗೆ ಕಂಪೇರ್ ಮಾಡಿದ್ರೆ ಲೆಸ್ಸರ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಟೆಂಪರೇಚರ್ ಇಟ್ ರಿಕ್ವೈರ್ಸ್ ಲೆಸ್ ಟೆಂಪರೇಚರ್, ಈಸಿಲಿ ಎವಾಪರಬಲ್. ಅದಕ್ಕೆ ನಾವು ಅದನ್ನ ವೋಲಟೈಲ್ ಅಂತ ಹೇಳಿದ್ವಿ. ಈಗ ವಾಟರ್ 100% ವಾಟರ್ ಇದ್ದಿದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಾಯ್ಲ್ ಆಗ್ತಿತ್ತು. ಬಟ್ ನಾವು ವಿ ಹ್ಯಾವ್ 95% ಎಥೆನಾಲ್. 95% ಎಥೆನಾಲ್ ಇದೆ, ಓನ್ಲಿ 5% ವಾಟರ್ ವಿ ಹ್ಯಾವ್ ಅಂತಂದ್ರೆ ಅದು ಆಲ್ಮೋಸ್ಟ್ ಎಥೆನಾಲೇ ಅದು. So we know that it requires lesser boiling point than that of water. Water ಗೆ 100 ಡಿಗ್ರಿ ಸೆಲ್ಸಿಯಸ್ ಬೇಕಿತ್ತು, ಬಟ್ 95% ethanol and water boils at 78.5 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಅಬ್ಸರ್ವ್ ಮಾಡಿ, ವಾಟರ್ಗೆ 100 ಡಿಗ್ರಿ ಬೇಕಿತ್ತು, ಬಟ್ ದಿಸ್ ಮಿಕ್ಸ್ಚರ್ ರಿಕ್ವೈರ್ಸ್ ಲೆಸ್ಸರ್ ಬಾಯ್ಲಿಂಗ್ ಪಾಯಿಂಟ್. ಇಲ್ಲಿ ನೋಡಿ, ಇಲ್ಲಿ ಲೆಸ್ಸರ್ ಬಾಯ್ಲಿಂಗ್ ಪಾಯಿಂಟ್ ರಿಕ್ವೈರ್ಡ್ ಇರೋದಕ್ಕೆ ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಂತ ಹೇಳ್ತಾ ಇದೀವಿ ನಾವು ಅದನ್ನ. ನೆಕ್ಸ್ಟ್ ನೋಡೋಣ. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಅಲ್ಲಿ ಐ ಹ್ಯಾವ್ ಕನ್ಸಿಡರ್ಡ್ ದನ್ ಎಕ್ಸಾಂಪಲ್ ಆಫ್
68% ನೈಟ್ರಿಕ್ ಆಸಿಡ್ HNO3 68% ನೈಟ್ರಿಕ್ ಆಸಿಡ್ ಅಂತಂದ್ರೆ ರಿಮೈನಿಂಗ್ 32% ಬಂದು ವಾಟರ್ ಇರುತ್ತೆ. ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ನಾರ್ಮಲಿ ಲ್ಯಾಬಲ್ಲೆಲ್ಲ ಸಲ್ಫ್ಯೂರಿಕ್ ಆಸಿಡ್, HCl, HNO3 ಈ ಥರದ್ದು ಆಸಿಡ್ಸ್ ಅನ್ನ ನೋಡಿರ್ತೀರ. ನೀವು HNO3 H2SO4 ಈ ಥರದ್ದೆಲ್ಲ ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ಥಿಕ್ಕರ್ ಸೊಲ್ಯೂಷನ್ಸ್ ದ್ಯಾನ್ ದಟ್ ಆಫ್ ಅ ವಾಟರ್ಗೆ ಕಂಪೇರ್ ಮಾಡಿದ್ರೆ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಡೆನ್ಸಿಟಿ ಅಥವಾ ವಿಸ್ಕಾಸಿಟಿ ಅಂತ ಹೇಳೋದಾದ್ರೆ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಈ ಟೈಪ್ ಸೊಲ್ಯೂಷನ್ಗೆ. ವಿಸ್ಕಾಸಿಟಿ ಜಾಸ್ತಿ ಇದ್ರೆ ಏನೆಲ್ಲ ಡಿಫ್ರೆನ್ಸ್ ನೋಡ್ಬೋದು? ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಇಸ್ ಮೇನ್. ಈಗ ವಾಟರ್ನ ನಾವು ಬಾಯ್ಲ್ ಮಾಡಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ 100 ಡಿಗ್ರಿ ಸೆಲ್ಸಿಯಸ್, ಬಟ್ ಆ ವಾಟರಿಗೆ ಅಪ್ ಟು 68% HNO3 ಇತ್ತು ಅಂತಂದ್ರೆ ಇಟ್ ರಿಕ್ವೈರ್ಸ್ ಫರ್ದರ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಅನ್ನ ನಾನು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳಿದ್ರೆ 100 ಡಿಗ್ರಿ ಸೆಲ್ಸಿಯಸ್, ಬಟ್ ಕೆಲ್ವಿನ್ ಅಲ್ಲಿ ಹೇಳಿದ್ರೆ 100 + 273 373 ಕೆಲ್ವಿನ್ ಆಗುತ್ತೆ. ಬಟ್ 68% HNO3 32% ವಾಟರ್ ಇದ್ದಾಗ 373 ಅಲ್ಲ, ಇಟ್ ರಿಕ್ವೈರ್ಸ್ ಫರ್ದರ್ ಹೈಯರ್ ಟೆಂಪರೇಚರ್ ಆಫ್ 393.5 ಕೆಲ್ವಿನ್. 373.5 ಅದಕ್ಕಿಂತ ಎಷ್ಟು 20 ಡಿಗ್ರಿ ಜಾಸ್ತಿ ಆಗಿದೆ. ಹಾಗಾದ್ರೆ 120 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಈಸಿಲಿ ಕನ್ಸಿಡರ್ ಮಾಡ್ಬೋದು, ಹೌದಲ್ವಾ? ಸೊ ಎಥೆನಾಲ್ ವಾಟರ್ 95% ಎಥೆನಾಲ್ ವಾಟರ್ ಇದ್ರೆ 78.5 ಡಿಗ್ರಿನಲ್ಲೇ ಬಾಯ್ಲಿಂಗ್ ಆಗ್ಬಿಡ್ತು. ಇಟ್ ರಿಕ್ವೈರ್ಸ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್. ಹಾಗಾಗಿ ಮಿನಿಮಮ್ ಬಾಯ್ಲಿಂಗ್ ಎಸಿಯೋಟ್ರೋಪ್ ಅಂತ ಹೇಳಿದ್ವಿ ಅದನ್ನ. ನೆಕ್ಸ್ಟ್ 68% HNO3 32% ವಾಟರ್ ಇದ್ದಾಗ ಇಟ್ ರಿಕ್ವೈರ್ಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. 120 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಾಯ್ಲ್ ಆಗುತ್ತೆ. ಸೊ ಇಟ್ ರಿಕ್ವೈರ್ಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್, ಹೆನ್ಸ್ ಇಟ್ ಕಮ್ಸ್ ಅಂಡರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಎಸಿಯೋಟ್ರೋಪ್. ಹಾಗಾದ್ರೆ ಈ ಟಾಪಿಕ್ ನಿಮ್ಗೆ ಇಲ್ಲಿಗೆ ಕ್ಲಿಯರ್ ಆಗಿರ್ಬೇಕು. ಆಗಿಲ್ಲ ಅಂತಂದ್ರೆ ಸ್ವಲ್ಪ ರಿವೈಂಡ್ ಮಾಡಿ ಮತ್ತೆ ಕೇಳಿಸ್ಕೊಳ್ಳಿ. ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಎಸಿಯೋಟ್ರೋಪ್ ಅಂತಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಬೇಸ್ಡ್ ಆನ್ ದ ಟೈಪ್ ಆಫ್ solute we are considering. If solute is more volatile, it requires a lesser boiling point, minimum boiling azeotrope ಮಾಡುತ್ತೆ. If the solute is less volatile, it requires more boiling point, maximum boiling azeotrope ಆಗ್ಬಿಡುತ್ತೆ. ಅದು ತುಂಬಾ ಸಿಂಪಲ್. ಅರ್ಥ ಆಗಿದೆ ಅಂತ ನನ್ಗನ್ಸ್ತದೆ. ನೆಕ್ಸ್ಟ್ ನೋಡೋಣ, ಕಾಲಿಗೇಟಿವ್ ಪ್ರಾಪರ್ಟೀಸ್. ಈ ಚಾಪ್ಟರ್ನ ಹೈಯೆಸ್ಟ್ ವೆಯ್ಟೇಜ್ ಅಂತ ಹೇಳಿದ್ರೆ ನ್ಯೂಮರಿಕಲ್ಸ್ ಅಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ಗೆ ಹೋಗ್ಬಿಡ್ತೇವೆ. ಏನದು ಕಾಲಿಗೇಟಿವ್ ಪ್ರಾಪರ್ಟೀಸು? ನೋಡಪ್ಪ, ಈಗ ಯಾವುದೋ ಒಂದು ವಿಡಿಯೋ ನಾವು TTT ಅಕಾಡೆಮಿ ವಿಡಿಯೋ ನೋಡ್ತಾ ಇದ್ವಿ. ಅದರಲ್ಲಿ ಕೆಮಿಸ್ಟ್ರಿ KP ಸರ್ ಬಂದರು. KP ಸರ್ ಈ ಥರ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ರು. ಇದನ್ನ ನಾವು ಪೇರೆಂಟ್ಸ್ಗೆ ಏನಾದರೂ ಹೇಳ್ಬೇಕಾದ್ರೆ KP ಸರ್ ಹಂಗಿದಾರಪ್ಪ, ಹೈಟ್ ನಾರ್ಮಲ್ ಹೈಟ್ ಇದ್ದಾರೆ, ಒಂದು ಏನು ಫ್ಯಾಟ್ ಇದ್ದಾರೆ, ಮತ್ತೆ ನಾರ್ಮಲ್ ಇಂಡಿಯನ್ ಕಲರ್ ಇದ್ದಾರೆ, ಈ ಥರ ನೇಚರ್ ಹೇಳ್ತೀವಿ. ನೇಚರ್ ಪ್ರಾಪರ್ಟೀಸ್ ಹೇಳುವಾಗ ನೇಚರನ್ನು ನಾವು ಹೇಳೋದು ಕಾಮನ್ ಇರುತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ದ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ irrespective of their nature relative to that of number of particles present in the solution. ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತಂದ್ರೆ ದ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಆನ್ ಓನ್ಲಿ ದ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ ರಾದರ್ ದ್ಯಾನ್ ಇಟ್ಸ್ ನೇಚರ್ ಅಂತ ಹೇಳ್ಬೋದು. ಅದನ್ನೇ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ನೋಡಿ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ವಿ ಹ್ಯಾವ್ 4 ಡಿಫ್ರೆಂಟ್ ಟೈಪ್ಸ್. ಅದರಲ್ಲಿ ಫಸ್ಟ್ ಒನ್ ಬಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ದೀಸ್ 4 ಆರ್ ವೆರಿ ಇಂಪಾರ್ಟೆಂಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅನ್ನ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ, ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ಏನ್ ಬರುತ್ತೆ? ಓಕೆ, ಬಿಫೋರ್ ದಟ್ ನಿಮಗೆ 2026 ಬೋರ್ಡ್ ಎಕ್ಸಾಮ್ಸ್ಗೆ ದೇ ಹ್ಯಾವ್ ರಿಲೀಸ್ಡ್ ಸಮ್ ಕ್ವಶನ್ ಬ್ಯಾಂಕ್. ಆ ಬೋರ್ಡ್ ಎಕ್ಸಾಮ್ಗೆ ಯೂಸ್ ಆಗಲಿ ಅಂತೇಳಿ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ರು. ಅದರಲ್ಲಿ ಈ ಥರದೊಂದು ಕ್ವಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಮಾಂಗ್ ಆಲ್ ದ ಕಾಲಿಗೇಟಿವ್ ಪ್ರಾಪರ್ಟೀಸ್, measurement of osmotic pressure is most accurate method for determination of molar mass of which type of component? Proteins and polymers. Proteins ಮತ್ತೆ polymers comes under which type of particle or molecule ಅಂತಂದ್ರೆ they comes under macromolecules. ಇದೇ ಕ್ವಶನ್ಸ್ ಅನ್ನ ತುಂಬಾ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕೇಳಿರ್ತಾರೆ.
ಡಿಫ್ರೆಂಟ್ ಪ್ರಿಪರೇಟರಿ ಎಕ್ಸಾಮ್ ಪೇಪರು ಅಥವಾ ಇನ್ ಹೌಸ್ ಪೇಪರ್ ಇತ್ತು ಅಂತಂದರೆ ಈ ಥರ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಮಾಂಗ್ ಆಲ್ ದ ಡಿಫ್ರೆಂಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್, ಆಸ್ಮಾಟಿಕ್ ಪ್ರೆಷರ್ ಈಸ್ ಪ್ರಿಫರ್ಡ್ ಫಾರ್ ದ ಮೆಜರ್ಮೆಂಟ್ ಆರ್ ಫಾರ್ ದ ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಈ ಕಾಲಿಗೇಟಿವ್ ಪ್ರಾಪರ್ಟೀಸ್ ಫಂಕ್ಷನ್ ಏನು? ಮಾಲಿಕ್ಯುಲಾರ್ ಮಾಸ್, ಮೋಲಾರ್ ಮಾಸ್ ಆಫ್ ಅ ಕಾಂಪೌಂಡ್, ಸಲ್ಯೂಟ್ ಕಾಂಪೌಂಡ್ ಅಥವಾ ಸಲ್ಯೂಟ್ ಕಾಂಪೋನೆಂಟ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡೋದು. ಅದರಲ್ಲಿ ಇಫ್ ಯು ಹ್ಯಾವ್ ಅ ಮ್ಯಾಕ್ರೋ ಮಾಲಿಕ್ಯೂಲ್, ಆಸ್ಮಾಟಿಕ್ ಪ್ರೆಷರ್ ಈಸ್ ಮೋಸ್ಟ್ ಪ್ರಿಫರ್ಡ್ ದ್ಯಾನ್ ಅದರ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಯಾಕೆ ನೋಡಿ, ಇದೆಲ್ಲ ರೀಸನ್ಸ್ ಅನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಪ್ರೆಷರ್ ಮೆಜರ್ಮೆಂಟ್ ಈಸ್ ಅರೌಂಡ್ ದ ರೂಮ್ ಟೆಂಪರೇಚರ್. ಆಸ್ಮಾಟಿಕ್ ಪ್ರೆಷರ್ ಮೆಜರ್ ಮಾಡುವಾಗ, ಮೋಲಾರ್ ಮಾಸ್ ಡಿಟರ್ಮಿನೇಷನ್ ಮಾಡುವಾಗ ರೂಮ್ ಟೆಂಪರೇಚರ್ಲಿ ಪ್ರೆಷರ್ ಮೆಜರ್ಮೆಂಟ್ ಅನ್ನ ನಾವು ಮಾಡಬಹುದು. ಇಟ್ ಡಸ್ ನಾಟ್ ರಿಕ್ವೈರ್ಸ್ ಎನಿ ವೇರಿಯಬಲ್ ಟೆಂಪರೇಚರ್, ಹೈಯರ್ ಟೆಂಪರೇಚರೋ ಲೋವರ್ ಟೆಂಪರೇಚರೋ ಈ ಥರ ಟೆಂಪರೇಚರ್ ಬೇಕಾಗಿಲ್ಲ. ರೂಮ್ ಟೆಂಪರೇಚರ್ಲಿ ಕೂಡ ವಿ ಕೆನ್ ಈಸಿಲಿ ಮೆಜರ್ ದ ಕಾಲಿಗೇಟಿವ್ ಪ್ರಾಪರ್ಟಿ, ದಟ್ ಈಸ್ ಆಸ್ಮಾಟಿಕ್ ಪ್ರೆಷರ್. Molarity of the solution is used instead of molality. ನಾವು 1 by 1 ಕಾಲಿಗೇಟಿವ್ ಪ್ರಾಪರ್ಟೀಸ್ ಓದ್ತಾ ಹೋದಾಗ ಇದು ಕೂಡ ನಿಮಗೆ ಗೊತ್ತಾಗುತ್ತೆ. ನಾವು ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟು, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟು ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ನಾರ್ಮಲಿ ನಾವು ಮೊಲಾಲಿಟಿನ ಯೂಸ್ ಮಾಡ್ತೀವಿ ಕಾನ್ಸಂಟ್ರೇಷನ್ ಟರ್ಮ್, ಬಟ್ ಆಸ್ಮಾಟಿಕ್ ಪ್ರೆಷರ್ ಅಂತ ಬಂದಾಗ ಮೊಲಾರಿಟಿ ಯೂಸ್ ಮಾಡ್ತೀವಿ. ಇಲ್ಲೇ ನಿಮಗೆ ಒಂದು ಅಡ್ವಾಂಟೇಜ್ ಸಿಕ್ಬಿಡುತ್ತೆ. ಮೊಲಾರಿಟಿ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕಾನ್ಸಂಟ್ರೇಷನ್ ಟರ್ಮ್ ದ್ಯಾನ್ ದಟ್ ಆಫ್ ಮೊಲಾಲಿಟಿ. ಹಾಗಾದ್ರೆ ಮೋಸ್ಟ್ ಅಕ್ಯುರೇಟ್ ವ್ಯಾಲ್ಯೂ ಬರೋದಕ್ಕೆ ಇದು ಕೂಡ ಒನ್ ಆಫ್ ದ ರೀಸನ್ ಆಗಿರುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ನೋಡೋಣ. ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ ಲಾರ್ಜ್ ಈವನ್ ಫಾರ್ ವೆರಿ ಡೈಲ್ಯೂಟೆಡ್ ಸೊಲ್ಯೂಷನ್ಸ್. ನಾವು ನಾರ್ಮಲಿ ಕನ್ಸಿಡರ್ ಮಾಡೋದು ಡೈಲ್ಯೂಟೆಡ್ ಸೊಲ್ಯೂಷನು, ಈವನ್ ಅದು ತುಂಬಾ ಡೈಲ್ಯೂಟೆಡ್ ಸೊಲ್ಯೂಷನ್ ಆಗಿದ್ರೂ ಕೂಡ ಇಟ್ಸ್ ವ್ಯಾಲ್ಯೂ ಅಂದರೆ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ, ಅಂದರೆ ಆಸ್ಮಾಟಿಕ್ ಪ್ರೆಷರ್ ಯೂಸ್ ಮಾಡಿ ಮೋಲಾರ್ ಮಾಸ್ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ, ಇಟ್ಸ್ ವ್ಯಾಲ್ಯೂ ವಿಲ್ ಬಿ ವೆರಿ ಲಾರ್ಜ್. ನೀವು ಅದನ್ನು ನ್ಯೂಮರಿಕಲ್ಸ್ ಮಾಡುವಾಗ ಈಸಿಲಿ ಯು ಕ್ಯಾನ್ ಮೇಕ್ ದ ಡಿಫ್ರೆನ್ಸ್. ಆ ಡಿಫ್ರೆನ್ಸನ್ನು ಈಸಿಲಿ ಕ್ಯಾಚ್ ಮಾಡ್ಕೋತೀರಾ, ಅದನ್ನು ನಾನು ಹೇಳ್ಕೊಡ್ತೀನಿ. ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಹ್ಯಾವ್ ಪೂರ್ ಸಾಲ್ಯುಬಿಲಿಟಿ. ನಾರ್ಮಲಿ ಸಾಲ್ಯುಬಿಲಿಟಿ ಹೇಳೋದಾದರೆ ಈ ಮ್ಯಾಕ್ರೋ ಮಾಲಿಕ್ಯೂಲ್ಸು ದೇ ಹ್ಯಾವ್ ಅ ವೆರಿ ಪುವರ್ ಸಾಲ್ಯುಬಿಲಿಟಿ. So these are the advantages of osmotic pressure over other colligative properties. ಬನ್ನಿ ಮಕ್ಕಳ, 1 by 1 colligative properties ನೋಡೋಣ. ಅದರಲ್ಲಿ ಫಸ್ಟ್ ನಾವು ನೋಡಬೇಕಿರೋದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಏನು ಹೇಳ್ಕೊಡುತ್ತೆ ಈ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತಂದ್ರೆ, ಸೊ ಇಟ್ ಗಿವ್ಸ್ ದ ರಿಲೇಷನ್ ಬಿಟ್ವೀನ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಕನ್ಸಿಡರ್ಡ್ ಆಸ್ P1. ಆಲ್ರೆಡಿ ನಮಗೆ ಅದು ಫೆಮಿಲಿಯರ್ ಟರ್ಮ್ ಆಗೋಯ್ತು, ಬಿಕಾಸ್ ರೌಲ್ಟ್ಸ್ ಲಾನಲ್ಲಿ ಯೂಸ್ ಮಾಡಿದ್ವಿ. ಮೋಲ್ ಫ್ರಾಕ್ಷನ್ ಅಂದ್ರೆ ನಾರ್ಮಲಿ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್ X2 ಅಂಡ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ P1 ನಾಟ್. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ P1, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ P1 ನಾಟ್ ಅಂಡ್ ಮೋಲ್ ಫ್ರಾಕ್ಷನ್ ಆಫ್ ದ ಸೊಲ್ಯೂಟ್ X2. ಈ ರಿಲೇಷನ್ ಅನ್ನ ನಮಗೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಪ್ರೊವೈಡ್ ಮಾಡುತ್ತೆ. ಬಿಫೋರ್ ದಟ್ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾನು ವಾಟರ್ ತಗೋತೀನಿ, ಒಂದು ಕಂಟೈನರ್ಲಿ ವಾಟರ್ ಇದೆ, ವಾಟರ್ಗೆ ಇಟ್ ಈಸ್ ಹ್ಯಾವಿಂಗ್ ಸಮ್ ಎಕ್ಸ್ ವೇಪರ್ ಪ್ರೆಷರ್ ಅಂತ ಕನ್ಸಿಡರ್ ಮಾಡೋಣ. ಜೊತೆಗೆ ವಾಟರ್ಗೆ ಯು ನೋ ದ ಫ್ರೀಸಿಂಗ್ ಪಾಯಿಂಟ್ ಇಟ್ಸ್ 0 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಯು ನೋ ದ ಬಾಯ್ಲಿಂಗ್ ಪಾಯಿಂಟ್ ಇಟ್ಸ್ 100 ಡಿಗ್ರಿ ಸೆಲ್ಸಿಯಸ್. ಈಗ ನಾನು ವಾಟರನ್ನು ಬಾಯ್ಲ್ ಮಾಡಬೇಕಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಬೇಕು, ವಾಟರ್ನ ಐಸ್ ಅಥವಾ ಫ್ರೀಸ್ ಮಾಡಬೇಕು ಅಂತಂದರೆ ಅದಕ್ಕೆ 0 ಡಿಗ್ರಿ ಸೆಲ್ಸಿಯಸ್ ಬೇಕು, ಆ್ಯಂಡ್ ವಾಟರ್ ಈಸ್ ಹ್ಯಾವಿಂಗ್ ಸಮ್ ವೇಪರ್ ಪ್ರೆಷರ್ ಅಂತ ಕನ್ಸಿಡರ್ ಮಾಡೋಣ. ಈಗ ಸೇಮ್ ವಾಟರ್ಗೆ ನಾನು ಯಾವುದಾದ್ರೂ ಒಂದು ನಾನ್ ವೋಲಟೈಲ್ ಸಲ್ಯೂಟನ್ನು ಆ್ಯಡ್ ಮಾಡ್ತೀನಿ. ಇಮ್ಯಾಜಿನ್ ವಾಟರ್ ಆಸ್ ಅ ವೋಲಟೈಲ್ ಸಾಲ್ವೆಂಟ್. ಈ ವೋಲಟೈಲ್ ಸಾಲ್ವೆಂಟಿಗೆ ಇಫ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸಮ್ ನಾನ್ ವೋಲಟೈಲ್ ಸಲ್ಯೂಟ್ ಲೈಕ್ ಸುಕ್ರೋಸನ್ನು ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸುಕ್ರೋಸನ್ನು ಆ್ಯಡ್ ಮಾಡಿದಾಗ್ಲೂ ಈ ಸಲ್ಯೂಷನ್ ಈಗ ಏನಾಯ್ತದು, ಶುಗರ್ ಸೊಲ್ಯೂಷನ್ ಅಂದರೆ ಸುಕ್ರೋಸ್ ಸೊಲ್ಯೂಷನ್ ಆಯಿತು. ಇವನ್ ಆ ಸುಕ್ರೋಸ್ ಸೊಲ್ಯೂಷನು ಕೂಡ ವೆದರ್ ಇಟ್ ರಿಕ್ವೈರ್ಸ್ ಅ ಸೇಮ್ ಬಾಯ್ಲಿಂಗ್ ಪಾಯಿಂಟ್, ಅಷ್ಟೇ ರೇಂಜಲ್ಲಿ ಬಾಯ್ಲಿಂಗ್ ಪಾಯಿಂಟ್ ರಿಕ್ವೈರ್ ಇರುತ್ತಾ, 100 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಬಾಯ್ಲ್ ಆಗ್ಬಿಡುತ್ತಾ? ನೋ, ಇಟ್ ಹ್ಯಾಸ್ ಅ ನಾನ್ ವೋಲಟೈಲ್ ಸಲ್ಯೂಟ್ ಇನ್ ಇಟ್. ಇಟ್ ರಿಕ್ವೈರ್ಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಅದಕ್ಕೆ ನಾವು ಒನ್ ಆಫ್ ದ ಕಾಲಿಗೇಟಿವ್ ಪ್ರಾಪರ್ಟಿನ ಏನಂತ ಹೇಳಿದ್ವಿ ನೋಡಿ, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ವಿ. ನೆಕ್ಸ್ಟು ಆ ಸೇಮ್ ಸುಕ್ರೋಸ್ ಸೊಲ್ಯೂಷನ್ ನಾನು ಫ್ರೀಸ್ ಮಾಡಬೇಕು ಅಂತಂದ್ರೆ ಫ್ರೀಸರ್ಗೆ ಹೋಗಿಟ್ಬಿಟ್ಟು 0 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಮಾಡಿದ್ರೆ ಇಟ್ ವಿಲ್ ನಾಟ್ ಅಂಡರ್ಗೋ ಫ್ರೀಸ್ ಆರ್ ಇಟ್ ವಿಲ್ ನಾಟ್ ಚೇಂಜಸ್ ಇಟ್ಸ್ ಫಿಸಿಕಲ್ ಸ್ಟೇಟ್.
Because I have added a non-volatile solute, it requires further lesser temperature than that of a 0 degree Celsius. 0 degree Celsius ಗಿಂತ ಕಡಿಮೆ ಟೆಂಪರೇಚರ್ ನಾವು ಮೇಂಟೈನ್ ಮಾಡಬೇಕು ಟು ಅಂಡರ್ಗೋ ಫ್ರೀಸಿಂಗ್. ಹಾಗಾಗಿ ಇಟ್ ರಿಕ್ವೈರ್ಸ್ ಲೆಸ್ಸರ್ ಫ್ರೀಸಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಇದನ್ನ. ಸೊ ಫ್ರೀಸಿಂಗ್ ಪಾಯಿಂಟ್ ನಾರ್ಮಲಿ ವೇಪರ್ ಪ್ರೆಷರ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಹಾಗಾಗಿ ನಾವು ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ ಆಫ್ಟರ್ ಆಡಿಂಗ್ ಅ ನಾನ್ ವೋಲ್ಟೇಜ್ ಸಲ್ಯೂಟ್ ಆರ್ ಸಾಲ್ವೆಂಟ್ ಅಂತಂದ್ರೆ ಈ ಒಂದು ವೇಪರ್ ಪ್ರೆಷರು ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಅದನ್ನ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳ್ತೀವಿ. ವೈ ಕಾಂಟ್ ವಿ ಯೂಸ್ ದ ಸೇಮ್ ಟರ್ಮ್ ಡಿಪ್ರೆಷನ್ ಆಫ್ ವೇಪರ್ ಪ್ರೆಷರ್ ಯಾಕೆ ಯೂಸ್ ಮಾಡಿಲ್ಲ ಅಂತಂದ್ರೆ ನಮಗೆ ವೇಪರ್ ಅಂದ್ರೆ ಫ್ರೀಸಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಕನ್ಸಿಡರ್ ಮಾಡಿದ್ರೆ ಸಮ್ವೇರ್ ನಮಗೊಂದಷ್ಟು ಡಿಫ್ರೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 0.98 1 0.5 ಈ ಥರದ ಡಿಫ್ರೆನ್ಸನ್ನು ನೋಡ್ತೀವಿ. ಬಟ್ ಈ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ಲಿ ದ ಡಿಫ್ರೆನ್ಸ್ ವಿಲ್ ಬಿ ವೆರಿ ಲೆಸ್. ಅದಕ್ಕೆ ವಿ ಆರ್ ನಾಟ್ ಯೂಸ್ಡ್ ದ ಸೇಮ್ ಟರ್ಮ್ ಡಿಪ್ರೆಷನ್. ಇನ್ಸ್ಟೆಡ್ ಆಫ್ ದಟ್ ವಿ ಹ್ಯಾವ್ ಅ ವೆರಿ ಸ್ಮಾಲ್ ಡಿಫ್ರೆನ್ಸ್. ಅದಕ್ಕೆ ನಾವು ಅದನ್ನು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟಿಗೆ ಕನ್ಸಿಡರ್ ಮಾಡಿದಾಗ ಸೊಲ್ಯೂಷನ್ಗೆ ವೇಪರ್ ಪ್ರೆಷರ್ ಸ್ಲೈಟ್ಲಿ ಕಡಿಮೆ ಇರುತ್ತೆ ಅನ್ನೋ ಮೀನಿಂಗನ್ನು ಇಂಡಿಕೇಟ್ ಮಾಡುತ್ತೆ ಇಲ್ಲಿ. ಹಾಗಾದ್ರೆ ಆ ಲಾಸ್ಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಏನು ಹೇಳಲೇ ಇಲ್ವಲ್ಲ ಸರ್, ಆಸ್ಮಾಟಿಕ್ ಪ್ರೆಷರು ಸ್ವಲ್ಪ ಡಿಫ್ರೆಂಟ್ ದ್ಯಾನ್ ದಟ್ ಆಫ್ ಅದರ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಆ ಆಸ್ಮಾಟಿಕ್ ಪ್ರೆಷರ್ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನಿಮ್ಗೆ ಆಸ್ಮಾಸಿಸ್ ಗೊತ್ತಿರಬೇಕು, ರಿವರ್ಸ್ ಆಸ್ಮಾಸಿಸ್ ಗೊತ್ತಿರಬೇಕು, ಮತ್ತೆ ಆ ಥರದೆಲ್ಲ ಟರ್ಮ್ಸ್ ನಿಮಗೆ ಡೆಫಿನೇಷನ್ ಮತ್ತೆ examples ಗೊತ್ತಾದ್ರೆ we can easily understand the osmotic pressure, that is the fourth colligative property. But otherwise ಈ ಎಲ್ಲ ಡೆಫಿನೇಷನ್ ಅನ್ನ ಈಸಿಲಿ ನಾವು ಹೇಳ್ಬೋದು. ಹಾಗಾದ್ರೆ ಈ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಹೇಗೆ ನಾವು ಹೇಳ್ತೀವಿ ನೋಡಿ ಇಲ್ಲಿ. ಇನ್ ಅ ಸೊಲ್ಯೂಷನ್ ಕಂಟೈನಿಂಗ್ ಅ ಸೆವರಲ್ ನಾನ್ ವೋಲಟೈಲ್ ಸಲ್ಯೂಟ್, the lowering of vapor pressure depends on the sum of mole fraction of different solutes. Sum of mole fraction of different solute ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಹೇಗೆ ಕೊಡ್ತೀವಿ ಅಬ್ಸರ್ವ್ ಮಾಡಿ. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತಂದ್ರೆ ಡೆಲ್ಟಾ P1. ವಾಟ್ ಈಸ್ ಮೆಂಟ್ ಬೈ ಡೆಲ್ಟಾ P1? P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್. ಇದನ್ನೇ ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳೋದು. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ X2ಗೆ ಈಕ್ವಲ್ ಆಗುತ್ತೆ ಅಥವಾ ರಿಲೇಟ್ ಆಗುತ್ತೆ. ವಾಟ್ ಈಸ್ ಮೆಂಟ್ ಬೈ X2? ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಈಸ್ the ratio of number of moles of solute to that of total number of solution, total number of moles of solution ಅಂತ ಹೇಳ್ತೀವಿ. ಹಾಗಾದ್ರೆ ಡೈರೆಕ್ಟ್ಲಿ we can write P1 naught minus P1 divided by P1 naught. ಇಲ್ಲಿ P1 naught ಈ ತರ ಬರೀತೀವಿ. P1 naught minus P1 divided by P1 naught is equal to X2 ಅಂತಂದ್ರೆ I can write it as N2 by N1 plus N2 ಈ ತರ ಬರೀಬಹುದು. How can we find out number of moles? Again number of moles ಅಂತಂದ್ರೆ it's the ratio of given mass divided by molar mass. ಹಾಗಾದ್ರೆ ಇದೇ ಫಾರ್ಮುಲಾನ ನಾವು ಈ ತರ ಬರೀತೀವಿ ನೋಡ್ರೋ. ಬಿಫೋರ್ ಗೋಯಿಂಗ್ ಟು ದಿಸ್ N2 ನಾವು ಕನ್ಸಿಡರ್ ಮಾಡಿದಾಗ N2 N1 ಅಥವಾ X2 ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಿದಾಗ ಈ ತರ ಬರುತ್ತೆ. P1 naught minus P1 divided by P1 naught which is equal to, numerator we have N2 ಅಂದ್ರೆ W2 divided by M2 whole divided by, ಇಲ್ಲಿ we have both solute and solvent number of moles, ಅವಾಗ W1 divided by M1 into W2 divided by M2 ಅಂತ ಬರ್ಕೋತೀವಿ. ಈಗ we can go for this statement. For a diluted solution we can neglect this N2 in denominator. ಈ N2ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ P1 ಡಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್ ಏನಾಗುತ್ತೆ, ವಿಚ್ ಇಸ್ ಈಕ್ವಲ್ ಟು N2 by N1 ಅಷ್ಟೇ ಆಗುತ್ತೆ. N2 by N1 ಅಷ್ಟೇ ರಿಟೈನ್ ಮಾಡಿದ್ರೆ ನಮಗೆ ನೋಡಿ W2 by M2 ಹೋಲ್ ಡಿವೈಡೆಡ್ ಬೈ W1 by M1 ಇಷ್ಟೇ ಇರುತ್ತೆ. ಈ ಕಂಪ್ಲೀಟ್ ಡಿನಾಮಿನೇಟರ್ ಟರ್ಮ್ ಅನ್ನ ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದ್ರೆ W2 by M2 ಇಂಟು W1 ನ್ಯೂಮರೇಟರ್ ಅಲ್ಲಿ M1 ಬರುತ್ತೆ. ಅದನ್ನೇ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಡೈಲ್ಯೂಟೆಡ್ ಸೊಲ್ಯೂಷನ್ ಅಲ್ಲಿ ಇಫ್ ಯು ಕ್ಯಾನ್ ಫೈಂಡ್ ಔಟ್ ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್ ವಿಚ್ ಇಸ್ ಈಕ್ವಲ್ ಟು W2 ಇಂಟು M1 ಡಿವೈಡೆಡ್ ಬೈ
W1 into M2. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನಮಗೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ಅಬ್ಸರ್ವ್ ಮಾಡಿ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಅ ಕಾಲಿಗೇಟಿವ್ ಪ್ರಾಪರ್ಟಿ. ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಇಷ್ಟನ್ನ ಹೇಳಿರ್ತೀನಿ ನೋಡಿ. ನಿಮಗೆ ಇವತ್ತಿನ ಟಾಪಿಕಲ್ಲಿ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್, ಮತ್ತೆ ರೌಲ್ಟ್ಸ್ ಲಾ, ಡಾಲ್ಟನ್ಸ್ ಲಾ, ಅದಾದ್ಮೇಲೆ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂಡ್ ನೆಗೆಟಿವ್ ಡಿವಿಯೇಷನ್, ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾಗಿದೆ. ನೆಕ್ಸ್ಟು ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಲ್ಲಿ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ನ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲಾಂಗ್ ವಿತ್ ಅಸಿಯೋಟ್ರೋಪ್ ಅಂಡ್ ದ ಮಿಕ್ಸ್ಚರ್ ಅಲಾಂಗ್ ವಿತ್ ಇಟ್ಸ್ ಎಕ್ಸಾಂಪಲ್. ಹಾಗಾದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಏನ್ ನೋಡ್ಬೋದು? ರಿಮೈನಿಂಗ್ ಇನ್ನೂ 3 ಕಾಲಿಗೇಟಿವ್ ಪ್ರಾಪರ್ಟೀಸ್ ಇದೆ ನಮಗೆ. ಆ 3 ಕಾಲಿಗೇಟಿವ್ ಪ್ರಾಪರ್ಟೀಸ್ ಆದ್ಮೇಲೆ ಇನ್ನೊಂದು ಟಾಪಿಕ್ ಅಬ್ನಾರ್ಮಲ್ ಮೋಲಾರ್ ಮಾಸ್ ಮತ್ತೆ ವ್ಯಾಂಟಾ ಫ್ಯಾಕ್ಟರ್ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕ್ ಅಲ್ಲಿ ಮತ್ತೆ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು.